ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೂರದರ್ಶನದಲ್ಲಿ ಆರಂಭವಾದ ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನ ಕಳೆದ 21 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ನಡೆದಾಡುವ ಗ್ರಂಥಾಲಯ ಡಾಕ್ಟರ್ ನಾ ಸೋಮೇಶ್ವರ್. ಸ್ವಾಗತ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ. ಒಂದು ಬಕೆಟ್ ಅಲ್ಲಿ ಸಾಂಬಾರ್ ಬಂದಿದೆ. 3 ಬಟ್ಲು ಸಾಂಬಾರ್ ತಂದ್ಬಿಟ್ಟು ಕೊನೆಯಲ್ಲಿ ಇಡ್ಲಿ ಕಲ್ಸ್ಕೊಳ್ತೀನಿ. ಕನ್ನಡ ಬಾವುಟವನ್ನ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಹಾರಿಸಿದ್ದೆ ನಮ್ಮ ಸೋಮಣ್ಣ. ನಮ್ಮ ತಾಯಿ ಹೇಳಿದ್ರು, ಆರ್ಥಿಕ ಚೈತನ್ಯ ನನ್ನಲ್ಲಿ ಇಲ್ಲ, 1 ಪೈಸೆ ಕೇಳಬಾರ್ದು. ಮಲ್ಲೇಶ್ವರದಿಂದ ರಾಜಾಜಿನಗರ ನಡ್ಕೊಂಡು ಹೋಗಿ ಆ ಮಕ್ಕಳಿಗೆ ಪಾಠ ಹೇಳಿ ನನಗೆ ಬೇಕಾದಷ್ಟು ಹಣವನ್ನ ಬಳಸ್ಕೊಂಡು ಉಳಿದ ಹಣವನ್ನ ತಾಯಿಗೆ ಕೊಡೋದಕ್ಕೆ ಸಾಧ್ಯವಾಯಿತು. ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದವರು ಸಂಪುಟೂರು ವಿಶ್ವನಾಥ್. ನೀವು ನೀಡಿದ ಭಿಕ್ಷೆಯಿಂದ ಇವತ್ತು ಬದುಕ್ತಾ ಇದ್ದೀನಿ ಸರ್. ನಾನು ಕನ್ನಡವನ್ನು ವಿಶ್ವ ಮಟ್ಟಕ್ಕೆ ಏರಿಸಿದ್ದೀರಿ. ಈ ಪುಟ್ಟ ರೇಡಿಯೋ ನನ್ನ ಬದುಕಿಗೆ ಒಂದು ತಿರುವು ಕೊಡುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಹೇಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮ ಮಾಡೋದಕ್ಕೆ ಈ ಒಂದು ಪುಟ್ಟ ರೇಡಿಯೋ ಪ್ರೋತ್ಸಾಹವನ್ನ ಕೊಡುತ್ತು ಅಂತ. ನಮ್ದು ಪ್ರೇಮ ವಿವಾಹ, ಸರಳವಾಗಿ ವಿವಾಹ ಮಾಡಿದ್ವಿ. ಸತ್ಯ ಹೇಳಬೇಕು ಅಂದ್ರೆ ಬರೀ ಕೈಯಲ್ಲಿ ಹೋಗಿ ಮದುವೆ ಆಗಿಲ್ಲ. I call him a walking encyclopedia. ಇಡೀ ಭಾರತದಲ್ಲಿ ಮತ್ತೊಂದು ಭಾಷೆಗೆ ಡಬ್ ಆದ ಮೊದಲ ಪ್ರಕರಣ ಕನ್ನಡ ಚಿತ್ರರಂಗದಲ್ಲಿ ನಡೆಯುತ್ತೆ. ಸತ್ಯ ಹರಿಶ್ಚಂದ್ರ. ಮಕ್ಕಳಿಗೆ ಕನ್ನಡ ನುಡಿಗಟ್ಟುಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹಿಂದೆ ಬೀಳ್ತಾ ಇದ್ದೇವೆ. ಮಾತೃಭಾಷೆಯನ್ನ ಮರಿಬೇಕು. ದಯವಿಟ್ಟು ಕನ್ನಡವನ್ನ ಕಲಿಸಿ ನಿಮ್ಮ ಮಕ್ಕಳಿಗೆ. Welcome to the show, sir. Lovely meeting you. Nice meeting you, sir. Welcome to the show. Thank you, guys. Hi, hello. ನಮಸ್ಕಾರ ಕರ್ನಾಟಕ. ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು ಅಂದ್ರೆ ಸ್ವಲ್ಪ ಹಾರ್ಟ್ ಹೊಡೆಯಕ್ಕೆ, ಲೈಟ್ ತರಲೆ ಮಾಡಕ್ಕೆ ಕಾಲ ಬಂತು ಅಂತ ಅರ್ಥ. ಶುರು ಮಾಡೋಣ. ದಿಸ್ ಇಸ್ ನಿಪಾನ್ ಪೇಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, co-powered by ಅಮೃತ್ ನೋನಿ ಗ್ಯಾಸ್ಟ್ರಿನ್, ಡಾಬರ್ ರೆಡ್ ಟೂತ್ ಪೇಸ್ಟ್, ಸ್ಪೆಷಲ್ ಪಾರ್ಟ್ನರ್ ಪರಿಶ್ರಮ ನೀಟ್ ಅಕಾಡೆಮಿ, GRB ತುಪ್ಪ, ಪ್ರೇಯ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರ್ಬತೀಸ್, ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್, LPS TMT ಬಾರ್ಸ್, ಅಸೋಸಿಯೇಟ್ ಸ್ಪಾನ್ಸರ್ Volkswagen Virtus, iBaco, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಮ್ಮ ದೇಶದಲ್ಲಿ ಲಕ್ಷ್ಮಿಗೆ ಅನೇಕ ದೇವಸ್ಥಾನಗಳಿವೆ, ಆದರೆ ಸರಸ್ವತಿಗೆ ಬಹಳ ಕಡಿಮೆ. ಅದಕ್ಕೆ ಕಾರಣ ಸರಸ್ವತಿ ತನ್ನ ಗಂಡ ಬ್ರಹ್ಮನಿಗೆ ದೇವಸ್ಥಾನಗಳು ಇಲ್ಲ ಅಂದಮೇಲೆ ನನಗೂ ಬೇಡ ಅಂತ ನಿರಾಕರಿಸಿದ್ಲು ಅಂತ ಹಿರಿಯರು ಹೇಳ್ತಾರೆ. ಆದರೆ ನನ್ನ ಪ್ರಕಾರ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಒಂದು ಕಾಲೇಜ್, ಒಂದು ಸ್ಕೂಲ್, ಒಂದು ಬುಕ್ ಸ್ಟೋರ್, ಒಂದು ಲೈಬ್ರರಿ, ಎಲ್ಲವೂ ಸರಸ್ವತಿಯ ಗುಡಿಯೇ. ಪುಸ್ತಕಗಳನ್ನ ಬರೆಯೋರು, ಪುಸ್ತಕಗಳನ್ನ ಓದೋರು, ಪುಸ್ತಕಗಳನ್ನ ಹಂಚೋರು, ಬುಕ್ ಸ್ಟೋರ್ ಮಾಲೀಕರು ಎಲ್ಲರೂ ಸರಸ್ವತಿಯ ಆರಾಧಕರು, ಅರ್ಚಕರು. ಇವತ್ತಿನ ನಮ್ಮ ಸಾಧಕರು ಹೀಗೆ ಲೆಕ್ಕವಿರದಷ್ಟು ಪುಸ್ತಕಗಳನ್ನ ಅಧ್ಯಯನ ಮಾಡಿ ಗಳಿಸಿಕೊಂಡ ಅಗಾಧ ಜ್ಞಾನಾರ್ಜನೆಯನ್ನ ಸರ್ವರಿಗೂ ದಾರ ಎರೆಯುತ್ತಿರುವ ನಡೆದಾಡುವ ಗ್ರಂಥಾಲಯ ಡಾಕ್ಟರ್ ನಾ ಸೋಮೇಶ್ವರ್. ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಎಷ್ಟು ಸಂತೋಷವಾಗ್ತಾ ಇದೆ ರಮೇಶ್, ಇವತ್ತು ನಿಮ್ಮಲ್ಲಿ ನೋಡ್ತಾ ಇರೋದು ಬಹಳ ಬಹಳ ಸಂತೋಷವಾಗ್ತಾ ಇದೆ. ಥ್ಯಾಂಕ್ ಯು ಸರ್. ನಮಗೂ ಬಹಳ ಖುಷಿ ಆಯ್ತು. ಎಷ್ಟು ವರ್ಷಗಳಿಂದ ನಿಮ್ಮನ್ನ ದೂರದರ್ಶನ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಬಹಳ ಖುಷಿ ಆಯ್ತು. ರಮೇಶ್ ಹೇಳಿ ಸರ್. ಮನುಕುಲದಲ್ಲಿ ಅದೆಷ್ಟು ಪೂರ್ವ ಸೂರಿಗಳು ಆಗಿ ಹೋಗಿದ್ದಾರೋ, ಅದೆಷ್ಟು ಜನ ಅಪಾರವಾದ ಜ್ಞಾನ ರಾಶಿಯನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರೋ, ಆ ಎಲ್ಲ ಪೂರ್ವ ಸೂರಿಗಳ ಪರವಾಗಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ತಾವು ಅನುಮತಿ ಕೊಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಂತ ಸೊಗಸಾದ ಮಾತು. ಥ್ಯಾಂಕ್ ಯು ಸರ್. ಪ್ಲೀಸ್. ಥ್ಯಾಂಕ್ ಯು. ರೈಟ್. ಇವರು ಡಾಕ್ಟರ್ ನಾ ಸೋಮೇಶ್ವರ್. ಹುಟ್ಟಿದ್ದು ಮೇ 14, 1955 ಬೆಂಗಳೂರಿನ ಮಲ್ಲೇಶ್ವರದಲ್ಲಿ. ಇವರ ತಂದೆ ನಾರಪ್ಪ, ತಾಯಿ ಅಂಜನಾ ದೇವಿ, ಇವರ ಧರ್ಮಪತ್ನಿ ರುಕ್ಮಾವತಿ, ಮಗ ನಚಿಕೇತ್ ಸೋಮೇಶ್ವರ್.
1986ರಲ್ಲಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ MBBS ಪದವಿ ಪಡಿತಾರೆ. ಕೈಗಾರಿಕಾ ಕ್ಷೇತ್ರದಲ್ಲಿ ವೈದ್ಯಕೀಯ ತಜ್ಞರಾಗಿ 35 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಜನವರಿ 4, 2002ರಲ್ಲಿ ದೂರದರ್ಶನದಲ್ಲಿ ಆರಂಭವಾದ ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನ ಕಳೆದ 21 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ನಾ ಸೋಮೇಶ್ವರ್ ಅವರು. ಇಲ್ಲಿಯವರೆಗೆ ಈ ಕಾರ್ಯಕ್ರಮ 4450ಕ್ಕೂ ಹೆಚ್ಚು ಸಂಚಿಕೆಗಳು ಪ್ರಸಾರವಾಗಿದೆ. ಈ ಒಂದು ಕಾರ್ಯಕ್ರಮ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ದಾಖಲೆ ಆಗಿದೆ. ಇವರ ವೈದ್ಯಕೀಯ ಹಾಗೂ ಸಾಹಿತ್ಯ ಲೋಕದ ಅವಿಸ್ಮರಣೀಯ ಸೇವೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ, BC ರಾಯ್ ಡಾಕ್ಟರ್ ಡೇ ಪ್ರಶಸ್ತಿ, ಆರ್ಯಭಟ್ಟ ಇಂಟರ್ನ್ಯಾಷನಲ್ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಮಾಧಾನ ಜನಸೇವಾ ಪ್ರಶಸ್ತಿ ಸೇರಿದಂತೆ 100 ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿವೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ನಾ ಸೋಮೇಶ್ವರ್. ಸರ್, ನಿಮ್ಮ ಲೈಫ್ ಅನ್ನ ನಿಮಗೆ ರಿವೈಂಡ್ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ, ಶುಭ ಸ್ವಾಗತ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈಟ್ ಸರ್, ನಿಮ್ಮ ಫಾದರ್ ಮದರ್ ನಿಮ್ಮ ಬಾಲ್ಯ ಹೇಗಿತ್ತು? ನನ್ನ ತಂದೆಯನ್ನು ನೋಡಿದ ಗುರುತೇ ಇಲ್ಲ ನನಗೆ. ಓ, ಬಹುಶಃ 1 ವರ್ಷಕ್ಕಿಂತಲೂ ಚಿಕ್ಕ ವಯಸ್ಸಿನ ಮಗು ನನ್ನ ತಂದೆ ತೀರ್ಕೊಂಡ್ರು. ನನ್ನ ತಾಯಿ ತಂದೆಯೂ ಆಗಿ ತಾಯಿಯೂ ಆಗಿ ನನ್ನನ್ನು ಬೆಳೆಸಿದ್ರು. ತಂದೆ ಸಾಕಷ್ಟು ಹಣವನ್ನು ಮಾಡಿಟ್ಟಿದ್ರು. ಆದರೆ ತಾಯಿಯ ಬಳಿ ಇದ್ದಂಥ ಹಣವನ್ನು ದೋಚಬೇಕು ಅಂತ ಅನೇಕ ಜನ ಕಾಯುವ ಸಂದರ್ಭದಲ್ಲಿ ಎಲ್ಲರನ್ನೂ ದೂರ ಇಡುವ ಪ್ರಯತ್ನ ಪಟ್ಲು ನನ್ನ ತಾಯಿ. ಆದರೆ ಬದುಕಿಗೆ ಒಂದು ಆಸರೆ ಬೇಕಲ್ಲ. ಆಗ ಯಾರೋ ಒಬ್ಬರು ಹೇಳಿದ್ರು, ನಿಮ್ಮ ಮನೆಯಲ್ಲಿ ಅಷ್ಟೊಂದು ಸಂಪತ್ತಿದೆ, ಯಾಕೆ ಯೋಚನೆ ಮಾಡ್ತೀಯಾ, ಅದನ್ನೇ ಬಳಸ್ಕೊಂಡು ಬದುಕು ಅಂತ ಹೇಳಿದ್ರು. 2 ಮನೆಗಳಿದ್ದವು, ಅನೇಕ ಸೈಟ್ಗಳಿದ್ದವು, ಚಿನ್ನಾಭರಣ ಇತ್ತು, ಬ್ಯಾಂಕಲ್ಲಿ ನಗದು ಇತ್ತು, ಶೇರ್ ಹಣವಿತ್ತು. ಯಾವಾಗ ಯಾರೋ ಈ ಒಂದು ಸಲಹೆಯನ್ನು ಕೊಟ್ಟರೋ, ಒಬ್ಬರ ಹತ್ರ ಹೋಗಬಾರ್ದು, ಯಾವ ಕಾರಣಕ್ಕೂ ನಾನು ಒಂಟಿ ಇದ್ದೇನೆ, 2 ಮಕ್ಕಳಿದ್ದಾರೆ, ನಮಗೆ ಯಾರೂ ಇಲ್ಲ, ನಮಗೆ ಸಹಾಯ ಮಾಡಿ ಅಂತ ಒಬ್ಬರ ಹತ್ರ ಹೋಗಬಾರ್ದು ಅನ್ನೋ ಆ ಒಂದು ಛಲವನ್ನು ಆಕೆ ಉಳಿಸ್ಕೊಂಡಿದ್ಲು, ನಮ್ಮಲ್ಲಿ ಬೆಳೆಸಿದ್ಲು. ಹಾಗಾಗಿ ನಾನು ಇಂದಿನವರೆಗೂ ಸಹ ಯಾವುದೇ ಬಂಧುವ ಹತ್ರ ಹೋಗಿ ನನಗೆ ಕಷ್ಟವಾಗಿದೆ, ಹಣ ಸಹಾಯ ಮಾಡಿ ಅಂತ ಕೇಳಿದ್ದಿಲ್ಲ, ಕೇಳುವುದೂ ಇಲ್ಲ. ಒಂದೊಂದೇ ಹಣವನ್ನು ಖರ್ಚು ಮಾಡ್ತಾ ಚಿನ್ನಾಭರಣ ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಚಿಂತೆ ಇಲ್ಲ, ನಾವಂತೂ ಬೇಸರ ಪಟ್ಕೊಂಡಿಲ್ಲ. ಆ ಒಂದು ಸಂದರ್ಭ ಹಾಗಿತ್ತು. ಹಾಗಾಗಿ ನೀನು ಮಾಡಿದ್ದು ಸರಿಯಮ್ಮ, ಯಾವುದೇ ರೀತಿಯಿಂದಲೂ ತಪ್ಪಿಲ್ಲ, ನಮಗೆ ಬೇಸರವಿಲ್ಲ ಅನ್ನೋ ಧೈರ್ಯವನ್ನು ಆಕೆಗೆ ಕೊಟ್ವಿ. ಆಕೆ ಅನಕ್ಷರಸ್ಥೆ, ಅನೇಕ ಜನ ಮೋಸ ಮಾಡಿದ್ದು ನಿಜ. ಆದರೂ ಸಹ ಇಷ್ಟು ಜನ ನಿನಗೆ ಮೋಸ ಮಾಡಿದ್ದಾರಲ್ಲ, ನೀನೂ ಮೋಸ ಮಾಡಿ ಬದುಕೋದನ್ನು ಕಲಿಯಬಹುದು ಅನ್ನೋ ಮಾತು ಹೇಳಲಿಲ್ಲ. ಹಾಗಾಗಿ ಬಹಳ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ದಾರೆ. ಎಸ್ ಸರ್, ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಸ್ವಾಮಿ, ಜ್ಞಾಪಕ ಇದೆಯಾ? ಇದೇ ಒಟ್ಟಾರದಲ್ಲಿ ನಾವು ಹುಟ್ಟಿ ಬೆಳೆದು ಸುಮಾರು ವರ್ಷಗಳನ್ನು ಕಳೆದಿದ್ದು. ನಿನ್ನ ಮನೆ ಎದುರು ಬದ್ರಾಗಿ ಇಲ್ಲಿ ಮಾಡ್ತಾ ಇದ್ದೋ ತರಲೆಗಳು, ನಾವು ಬಾಲ್ಯದ ಜೀವನ ಯಾವ ರೀತಿ ಆಟ ಆಡ್ತಾ ಇದ್ವಿ, ಇಲ್ಲಿ ಮರ ಹತ್ತಿ ಮಾವಿನಕಾಯಿ ಕೀಳ್ತಾ ಇದ್ದಿದ್ದು, ಇದೆಲ್ಲ ನಿಮ್ಗೆ ಜ್ಞಾಪಕ ಬಂದಿರಬೇಕು ಅಂತ ಅಂದ್ಕೊಂಡಿದ್ವಿ. ಇದೆಲ್ಲ ಆದಮೇಲೆ ಪಕ್ಕದ ಮಲ್ಲೇಶ್ವರ ಮೈದಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲೂ ಸುಮಾರು ಜನ ಕ್ರಿಕೆಟ್ ಆಡ್ತಾ ಇದ್ದಿದ್ದರಿಂದ ನಾವು 9ನೇ ಕ್ಲಾಸ್ ಮೈದಾನದಲ್ಲೂ ಆಟ ಆಡಿದ್ದು ಉಂಟು. ಕ್ರಿಕೆಟ್ಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ನೀನೇ ತಯಾರು ಮಾಡಿಸ್ತಾ ಇದ್ದೆ. ಮರದಲ್ಲಿ ಬಿದ್ದಿರೋ ಬೀಜನೆಲ್ಲ ತೆಗೆದು ಜಜ್ಜಿ ಮಾಡಿ ಕಾರ್ಕ್ ಬಾಲ್ ಮಾಡಿಕೊಡ್ತಾ ಇದ್ದೆ. ಆ 9ನೇ ಕ್ಲಾಸ್ ಮೈದಾನದಲ್ಲಿ ನಾವು ಆಟ ಆಡಬೇಕಾದ್ರೆ ಪಕ್ಕದಲ್ಲಿರೋ ಗಣೇಶನ ದೇವಸ್ಥಾನದಿಂದ ಈಡಿಗಾಯಿ ಹೊಡೆದಾಗ ನಮಗೆ ಆ ಬ್ಯಾಟು ಬಾಲು ವಿಕೆಟ್ ಎಲ್ಲ ಕ್ಯಾಚು ಎಲ್ಲ ಬಿಟ್ಟು ಓಡೋಗ ಈಡ್ಗಾಯಿನ ತಗೊಂಡ್ಬಂದು ಹಂಚ್ಕೊಂಡು ತಿಂತಾ ಇದ್ವಿ.
ನಾವು ಯಾರಿಗೂ ಹೇಳ್ದೆ ಕೇಳ್ದೆ ಒಂದು ದಿವಸ ಸೈಕಲ್ ತಗೊಂಡು ನಾವು ಆ ಟ್ಯಾಂಕಿ ಟ್ಯಾಂಕ್ ಅಲ್ಲಿ ಹೋಗಿ ಬಂದ ಮೇಲೆ ಇಲ್ಲಿ ಆಗಿದಾರ ಅಂತ ಎಲ್ಲರ ಮನೆಯಿಂದನೂ ಎಲ್ಲರೂ ಒದೆ ತಿಂದಿದ್ದು ಅದು ಬರ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ಭುತವಾದ ನೆನಪುಗಳ ಅನಾವರಣ ಮಾಡಿದ್ರೆ ರಮೇಶ್. ಅನೇಕ ನೆನಪುಗಳ ಸಾಲು ಬರ್ತಾ ಇದೆ ನನ್ನ ಕಣ್ಣ ಮುಂದೆ. ಮಲ್ಲೇಶ್ವರದ ಆಟದ ಮೈದಾನ. ಈ ಶಿವರಾತ್ರಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಇಡೀ ರಾತ್ರಿ ನಾಟಕ ನಡೆಯೋದು ಶನಿ ಮಹಾತ್ಮನ ನಾಟಕ. ಅದರಲ್ಲೂ ಈ ದಶಾವತಾರ ನಾಟಕ ಏನಿದೆ, ಈ ನಾಟಕ ನಡೆದಾಗ ಬೆಳಗಿನ ಜಾವದವರೆಗೂ ಕೂತ್ಕೊಂಡು ನೋಡ್ತಾ ಇದ್ದೆ. ಫುಟ್ಬಾಲ್ ಮ್ಯಾಚ್ ಆಡೋರು ಆ ಮೈದಾನದ ಆ ಮ್ಯಾಚ್ಗಳನ್ನು ನೋಡಿ ಸಂತೋಷಪಟ್ಟಿದ್ದೆ. ಇನ್ನು ಗಣಪತಿ ದೇವಸ್ಥಾನ ಈಡುಗಾಯಿ ಹೊಡಿತಾ ಇದ್ರಲ್ಲ, ಕಾಯ್ತಾ ಇರ್ತಿದ್ವಿ. ಆ ಈಡುಗಾಯಿಗಳನ್ನು ಆರಿಸ್ಕೊಂಡು ಎಲ್ಲ ಒಟ್ಟಿಗೆ ಸೇರಿಸಿ ಹಂಚ್ಕೊಂಡು ತಿಂತಾ ಇದ್ದಂಥ ದಿನಗಳು ಮತ್ತೊಮ್ಮೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ರಮೇಶ್ ಜೊತೆ ನಾವು ಹೋಗಿ ಒಂದಷ್ಟು ಈಡುಗಾಯಿನ ಹಾರಿಸ್ಕೊಂಡು ಬಂದಿದ್ದೆ. ನನ್ನ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ. ಪುರುಷೋತ್ತಮ್ ನಟರಾಜ. ಈ ನಟರಾಜ ನನ್ನನ್ನು ಯಾವಾಗಲೂ ಬೈಯೋನು, ಭೀಮಾ ಭೀಮಾ ಅಂತ. ಯಾಕೋ ಅಂದರೆ ಅಷ್ಟು ಚೆನ್ನಾಗಿದ್ದೆ ನಾನು. ಕರಿಬೇಡು ಅಂದರೆ ನಾನು ಹಾಗೆ ಕರಿತೀನಿ, ಏನು ಮಾಡ್ತೀಯಾ? ಪುರುಷೋತ್ತಮ್ ಒಂದು ರೀತಿ ನನ್ನ ಭವಿಷ್ಯಕ್ಕೆ ಭದ್ರವಾದ ಬುನಾದಿ ಹಾಕದಂಥವನು. ಹೇಗೆ ಮರೀತಿ? ಇದು ನಿಮಗೂ ಮಲ್ಲೇಶ್ವರಂಗೂ ಇದಕ್ಕೂ ಏನು ಸಂಬಂಧ ಸರ್? ಸರ್, ಒಂದೇ ಒಂದು ಪುಟ್ಟ ಬದಲಾವಣೆ ಅಂದರೆ ಇದರಲ್ಲಿ ಕುಂಕುಮ ಕಾಣ್ತಾ ಇಲ್ಲ. ಈಡುಗಾಯಿ ಹೊಡೆದ್ರಲ್ಲ, ಅದ್ರಲ್ಲಿ ಸ್ವಲ್ಪ ಕುಂಕುಮ ಇದ್ದಿರೋದು. ಆದರೆ ಮನೆಗೆ ತರ್ತಿರ್ಲಿಲ್ಲ. ಮನೆಗೆ ತಂದರೆ ಬೈಯೋರು. ಹಾಗಾಗಿ ಚೆನ್ನಾಗಿ ತಿಂದುಬಿಟ್ಟು ಏನೂ ಗೊತ್ತಿಲ್ಲದೆ ಇರೋ ಹಾಗೆ, ಸದ್ದಿಲ್ಲದ ಹಾಗೆ ಮನೆಗೆ ಬಂದು ಸೇರ್ಕೊತಾ ಇದ್ವಿ ನಾವು. ಎಸ್ ಸರ್. ಸರ್, ಈ ಬಾಟಲ್ಲು ಅಂದ್ರೆ ಸುಮ್ಮನೆ ನೆನಪಿಸಕ್ಕೆ ಆ ಕಾಲದಲ್ಲಿ ಈ ತರ ಒಂದು ಹಾರ್ಲಿಕ್ಸ್ ಬಾಟಲ್ ಇರ್ತಿತ್ತಂತೆ, ಅದನ್ನ ತೊಗೊಂಡು ಮೀನು ಹಿಡಿತಾ ಇದ್ರಂತಲ್ಲ. ಮೀನು ಅಂತ ಇಟ್ಕೊಂಡ್ಬರೋನು ಅದೇನ ಕಪ್ಪೆ ಆಗ್ಬಿಡೋದು. ಮೀನ್ ಕಪ್ಪೆ ಆಗ್ಬಿಡೋದ? ಕಪ್ಪೆದು ಮರಿಗಳಿಗೆ ತಂದ್ಬಿಡೋ, ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಮೀನು ಅಂದ್ಬಿಟ್ಟು ನಾವು ಇವರೆಲ್ಲ ಹೋಗಿ 18th ಕ್ಲಾಸ್ ಕೆರೆಯಲ್ಲಿ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಹೋಗಿ ಇಟ್ಕೊಂಡ್ಬರೋದು. ಒಂದು ಬಟ್ಟೆ ಹಾಕಿ ಇಟ್ಕೊಂಡ್ಬಂದು ಅದರಲ್ಲಿ ಇಟ್ಟು ಬಾಟ್ಲೆ ಮನೆ ಇಡೋದು ನಾವು. ಮೀನು ನೆಕ್ಸ್ಟ್ ಡೇ ನೋಡೋದು ಕಪ್ಪೆ ಮರಿಗಳು. ಎಸ್, ಎಲ್ಲರೂ ಮಾಡಿರುವಂತ ವಿಷಯ. ಬಾಲ್ಯದಲ್ಲಿ ಕೆರೆಯಲ್ಲಿ ಈಜಿದ ಮೇಲೆ ಬಟ್ಟೆ ಒಣಗಾಕೋದು ಕೇಳಿದೀವಿ, ನೀವು ಪುಸ್ತಕನೇ ಒಣಗಾಕ್ತೀರಂತೆ. ನಮ್ಮದು ಮೊದಲೇ ಒಂದು ವಟಾರ, ಒಂದು ಜೋರು ಮಳೆ, ಪುಸ್ತಕ ಎಲ್ಲ ನೆಂದೋಗಿತ್ತು. ಏನು ಮಾಡೋದು ಇನ್ನೇನು ಮಾಡೋದು ಅಂತೇಳಿ ಚಾಪೆನ ಹಾಸಿ ಮುಂದ್ಗಡೆ ಎಲ್ಲ ಪುಸ್ತಕಗಳನ್ನು ತೊಗೊಂಬಂದು ಒಣಗಾಕಿದ್ವಿ. ಆ ಥರ ಒಣಗಾಕಿದ್ರಲ್ಲಿ ಇವ್ರ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊತಾರೆ. ಅದರಲ್ಲೂ ಇವ್ರ ಮೇಲೆ ತುಂಬ ಪ್ರಭಾವ ಬೀರಿದ್ದು ಮೇಡಮ್ ಕ್ಯೂರಿ. ಆ ಕ್ಯೂರಿ ಪುಸ್ತಕ ಮೊದಲು ಥಾಮಸ್ ಆಲ್ವಾ ಎಡಿಸನ್ದು ಕ್ಯೂರಿದು ಮೊದಲು ತಗೊಂಡೋಗಿದ್ದು. ಅಲ್ಲಿಂದ ಪುಸ್ತಕದ ಹುಚ್ಚಿ ಇವ್ರಿದ್ದು. ಸೊ ಮನೆಯಲ್ಲಿ ನಡೆದಂಥ ಪುಸ್ತಕಗಳನ್ನ ಒಣಗಾಕಿದ್ರು, ನೀವು ಅದನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಮೇಡಮ್ ಕ್ಯೂರಿ ಬಗ್ಗೆ ಓದ್ತೀರಾ, ಅಲ್ಲಿ ನಿಮ್ಮ ಪುಸ್ತಕಗಳ ಆಸಕ್ತಿ ಶುರು ಆಗುತ್ತೆ. ಆ ಮೇಡಮ್ ಕ್ಯೂರಿ, ಥಾಮಸ್ ಆಲ್ವಾ ಎಡಿಸನ್, ಮೇಡಮ್ ಕ್ಯೂರಿ ಎಷ್ಟು ಬಡತನ ಕಾಡ್ತಾ ಇರುತ್ತೆ ಅಂದರೆ ಪಿಚ್ ಬ್ಲೆಂಡ್ ಅನ್ನೋ ಅದಿರನ್ನು ತಂದು ಅದನ್ನು ಕಾಯಿಸಿ ಅದರಿಂದ ರೇಡಿಯಂ ಮತ್ತು ಪೊಲೋನಿಯಮನ್ನು ಶುದ್ಧೀಕರಿಸುವ ಪ್ರಯತ್ನದಲ್ಲಿ ಇರ್ತಾಳೆ ಆಕೆ. ಆದರೆ ಹಸಿವು, ಬ್ರೆಡ್ಡನ್ನು ಕೊಂಡ್ಕೊಳ್ಳೋಕ್ಕೆ ಏನು ಹಣ ಇಟ್ಟುಕೊಂಡಿರ್ತಾಳೆ, ಆ ಹಣದಿಂದ ಆಕೆ ಹೋಗಿ ಪಿಚ್ ಬ್ಲೆಂಡನ್ನು ಕೊತ್ಕೊಂಡ್ಬರ್ತಾಳೆ. ಹಾಗೆಯೇ ಕಲ್ಲಿದ್ದಲನ್ನು ಕೊಂಡ್ಕೊಂಡು ಬರ್ತಾಳೆ. ಉಪವಾಸ ಇದ್ದು ಆಕೆ ಆ ಪ್ರಯೋಗವನ್ನು ಮಾಡಿ ಕೊನೆಗೆ ರೇಡಿಯಂ ಪೊಲೋನಿಯಂನ ತೆಗಿತಾಳೆ. ಇದು ನನ್ನ ಮೇಲೆ ಬಹುದೊಡ್ಡ ಪ್ರಭಾವ ಬೀರಿದೆ. ಉಪವಾಸ ಇರೋದು ವಿಶೇಷ ಅಲ್ಲ. ಮೇಡಮ್ ಕ್ಯೂರಿ ಅಂತವರೇ ಉಪವಾಸ ಇರಬೇಕಾದ್ರೆ ನೀನು ಯಾವ ಸೀಮೆ ಮಹಾ, ಉಪವಾಸ ಇರೋದು ಕಲ್ತ್ಕೋ ಅನ್ನೋ ಒಂದು ಪಾಠವನ್ನು ನನಗೆ ನಾನೇ ಹೇಳಿಕೊಂಡೆ. ಥಾಮಸ್ ಆಲ್ವಾ ಎಡಿಸನ್ನವರ ಬದುಕು ರೈಲಲ್ಲಿ ಹೋಗುವಾಗ ರಂಜಕ ಕೆಳಗೆ ಬಿದ್ದೋಗುತ್ತೆ. ಅವನು ಪತ್ರಿಕೆಗಳನ್ನು ಮಾರಾಟ ಮಾಡ್ತಾ ಇರ್ತಾನೆ, ಹಾಗೆ ವಿಜ್ಞಾನ ಪ್ರಯೋಗಗಳನ್ನು ಮಾಡ್ತಾ ಇರ್ತಾನೆ. ರಂಜಕ ಫಾಸ್ಫರಸ್ ಒಂದು ಬಾಟಲಿಯಲ್ಲಿ ಇರುತ್ತೆ, ಅದು ಕೆಳಗೆ ಬಿದ್ದು ಬೆಂಕಿ ಹೊತ್ಕೊಂಡಾಗ ಆ ರೈಲು ಚಾಲಕನಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಬಂದದ್ದೇ ಒಂದೇ ಏಟು ಹೊಡಿತಾನೆ ಕೆನ್ನೆಗೆ. ಎರಡೂ ಕಿವಿಗಳು ತೂತು ಬಿದ್ದು ಹೋಗುತ್ತೆ, ಕಿವಿ ಕೇಳಿಸಲ್ಲ. ಆದರೆ ಆತನಂತಹ ಮತ್ತೊಬ್ಬ ಉಪಜ್ಞ ಇದುವರೆಗೂ ಜಗತ್ತಲ್ಲಿ ಹುಟ್ಟಿಲ್ಲ. ಕೇಳಿದ್ರಂತೆ ಒಬ್ಬರು 100ಕ್ಕೂ ಹೆಚ್ಚು ಏಕಸ್ವಾಮ್ಯಗಳನ್ನು, ಪೇಟೆಂಟ್ಗಳನ್ನು ಬರೆದಿದ್ದೀರಲ್ಲ ತಾವು, ನಿಮಗೆ ಸ್ಫೂರ್ತಿ ಯಾರು ಅಂತ ನಗುತ್ತಾ ಹೇಳ್ತಾನೆ ಎಡಿಸನ್. 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್ ಅಂತಾನೆ. ಈ ಮಾತನ್ನು ನಾನು ಮರ್ತಿಲ್ಲ.
ಆ 2 ಪುಸ್ತಕ ಇವತ್ತಿನವರೆಗೂ ನನಗೆ ದಾರಿದೀಪ ಆಗಿದೆ. ವಾವ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ ಕೂತು. ಲೈಫಲ್ಲಿ ಯಶಸ್ಸಿಗೆ 99% ಕಾರಣ ನಮ್ಮ ಪರಿಶ್ರಮ, 1% ಮಾತ್ರ ಸ್ಫೂರ್ತಿ ಅಂತ ಹೇಳಿದಂತ ಎಡಿಸನ್ ಮಾದರಿಯಾಗಿ ಇಟ್ಕೊಂಡಂತ ನಮ್ಮ ನಾ ಸೋಮೇಶ್ವರ್ ಅವರ ಬಾಲ್ಯ ಹೇಗಿತ್ತು ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಸೋಮೇಶ್ವರ, ಎಷ್ಟು ದಿನ ಆಯ್ತಪ್ಪ ನಿಮ್ಮ ನೋಡಿ, ಬಹಳ ಬ್ಯುಸಿಯಾಗಿದ್ದೀರಲ್ಲ ನೀವು. ನನಗೆ ನೆನಪಿರೋ ಹಾಗೆ ಸೋಮೇಶ್ವರ, 1966ನೇ ಇಸ್ವಿನಲ್ಲಿ ನೀವು ನಮ್ಮ ಕುಮಾರ ಪಾರ್ಕಲ್ಲಿರುವ ಗಾಂಧಿನಗರ ಹೈಸ್ಕೂಲಿಗೆ ಸೇರಿಕೊಂಡ್ರಿ. ಸ್ಕೂಲ್ನಲ್ಲಿ ನೀವು ಹೇಗಪ್ಪ ಇದ್ರಿ ಅಂತ, ಸಣ್ಣಕ್ಕಿದ್ರಿ, ಸೊ ಉದ್ದಕ್ಕಿದ್ರಿ, ಸೊ ಗುಂಗುರು ಕೂದಲಿತ್ತು, ಪಕ್ಕಕ್ಕೆ ಬಾಚ್ಕೊಳ್ತಾ ಇದ್ರಿ, ಅದನ್ನ ಕಣ್ಣಲ್ಲಿ ಸದಾ ಹೊಳಿಪಿರ್ತಾ ಇತ್ತು. ಎಷ್ಟೋ ಜನ ಕೇಳ್ತಾರೆ, ಸರ್ ಸೋಮೇಶ್ವರ ನಿಮ್ಮ ಸ್ಟೂಡೆಂಟಾ ಅಂತ ಕೇಳ್ತಾರೆ. ನಾನು ಹೌದು ಅಂತ ತುಂಬ ಜಂಬವಾಗಿ ಹೇಳ್ಕೊಳ್ತೀನಿ. ನಿಮ್ಮ ಮಾತು, ನಿಮ್ಮ ಭಾಷೆ ನೋಡಿದ್ರೆ ನಾವು ಹೇಗೆ ರೋಲ್ ಮಾಡ್ಲಾಗಿ ಉಳ್ಕೊಂಡ್ವು ಅಂತಕ್ಕಂಥದ್ದು ನಮ್ಗೆ ಸಂತೋಷ ಆಗುತ್ತೆ ಸೋಮೇಶ್ವರ. ಈಗ ಮುಂದುವರಿಯಲಿ, ದೇವರು ನಿಮ್ಗೆ ಇದೇ ಥರ ಶಕ್ತಿ ಕೊಡ್ತಾ ಹೋಗಲಿ. ನನ್ನ ಸ್ಟೂಡೆಂಟ್ ಇವರು ಅಂತ ಹೇಳ್ಕೊಂಡು ನಾನು ಜಂಬ ಅಂತ ಹೇಳುವಂಥ ಒಬ್ಬ ಟೀಚರು. ಆ ಶಾಲೆಯಲ್ಲಿ ಇದ್ದಂಥ ಪ್ರತಿಯೋರ್ವ ಅಧ್ಯಾಪಕನೂ ಸಹ ಮುತ್ತು, ಆಣಿಮುತ್ತು ಅಂತಿಂತಹವರಲ್ಲ ಅವರು. ರಾಮಚಂದ್ರ ಶರ್ಮ ತ್ಯಾಗಲಿ, ಸಂಪಟೂರು ವಿಶ್ವನಾಥ್, ಟಿ ಶ್ರೀನಿವಾಸನ್, NL ಸುಬ್ಬಲಕ್ಷ್ಮಿ, TV ಲಲಿತಮ್ಮ, ವಿಜಯಮೋಹನ ದಾಸ್, ಶೇಷಾಚಲಂ, ಬಾಡ್ಯ, ಲೆಕ್ಕವೇ ಇಲ್ಲ. ಅವರೆಲ್ಲರೂ ಸಹ ನಮ್ಮನ್ನು ಒಂದೊಂದು ಇಂಚಾಗಿ ಕಳೆದಿದ್ದಾರೆ, ನಮ್ಮನ್ನು ಒಂದೊಂದು ಇಂಚಾಗಿ. ಅದರಲ್ಲೂ ನನ್ನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ತೋರಿ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದವರು ಇಬ್ಬರು. ಒಬ್ಬರು ರಾಮಚಂದ್ರ ಶರ್ಮ ತ್ಯಾಗಲಿ, ಇನ್ನೊಬ್ಬರು ಈಗಷ್ಟೇ ನಾವು ನೋಡಿದ್ವಲ್ಲ ಸಂಪುಟೂರು ವಿಶ್ವನಾಥ್. ರಾಮಚಂದ್ರ ಶರ್ಮ ತ್ಯಾಗಲಿ ಇವರನ್ನ ಹಿಂಸಕರು ಅಂತ ನಾವು ಕರೀತಾ ಇದ್ವಿ. ಹಿಂಸಕರು, ಏನಪ್ಪ ಇಂಥ ವಿಚಿತ್ರ ಅಡ್ಡ ಹೆಸರಿಟ್ಟಿದ್ದೀರಲ್ಲ ನಿಮ್ಮ ಮಾಸ್ತರಿಗೆ ಅಂತ ಕೇಳಿದ್ರೆ, ಹಿಂದಿ, ಸಂಸ್ಕೃತ, ಕನ್ನಡ ಈ 3 ಭಾಷೆಗಳಲ್ಲಿ ಅಪಾರವಾದ ಪ್ರಭುತ್ವ ಹೊಂದಿದ್ದಂಥವರು ರಾಮಚಂದ್ರ ಶರ್ಮ ತ್ಯಾಗಲಿಗಳು. ಅವರ ಮನೆಗೆ ಹೋಗ್ತಾ ಇದ್ವಿ ನಾವು. ಅವರ ಮನೆಗೆ ಹೋದರೆ ಬಹಳ ಖುಷಿಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ರು. ರುಚಿಕರವಾದ ತಿಂಡಿಗಳು, ಹೊಸ ಹೊಸ ರುಚಿಗಳ ತಿನಿಸುಗಳ ರುಚಿಯನ್ನು ನಾನು ಅವ್ರ ಮನೆಯಲ್ಲಿ ಕಂಡಿದ್ದೇನೆ. ನೀವು ಹೇಳ್ತಿದ್ರಿ ಸಂಪಟೂರು ವಿಶ್ವನಾಥ್ ಅಂತ. ಸಂಪುಟೂರು ವಿಶ್ವನಾಥ್ ಸ್ವತಃ ಒಂದು ವಿಶ್ವವಿದ್ಯಾನಿಲಯ. ಬ್ಯಾಂಗ್ಳೂರು ಲಿಟಲ್ ಥಿಯೇಟರ್ಸ್ ಅಂತ ಕೇಳಿರಬಹುದು. ಬೆಂಗಳೂರಲ್ಲಿ ಇಂಗ್ಲೀಷ್ ನಾಟಕಗಳನ್ನು ಆರಂಭಿಸಿದವರು. ಆ ಬ್ಯಾಂಗ್ಳೂರು ಲಿಟಲ್ ಥಿಯೇಟರ್ಸ್ನ ಸ್ಥಾಪಕರಲ್ಲಿ ಇವರು ಒಬ್ಬರು. ಇವರ ಅಣ್ಣ ರಾಮಸ್ವಾಮಿ ಅಂತ ಮಹಾನ್ ವಿದ್ವಾಂಸರವರು, ಅವರು ಆರಂಭಿಸಿದ್ರು. ಅಲ್ಲಿ ಇವರು ನಾಟಕದ ಎಲ್ಲ ಅಂಶಗಳನ್ನು ಕಲಿತು ಶಾಲೆಗೆ ಬಂದು ನಮಗೆ ನಾಟಕ ಅಂದ್ರೇನು, ವಾಟ್ ಈಸ್ ಸ್ಟೇಜ್, ಹೂ ಇಸ್ ಅನ್ ಆ್ಯಕ್ಟರ್, ಪ್ರತಿಯೊಂದನ್ನೂ ಸಹ ಪ್ರಾಯೋಗಿಕವಾಗಿ ಧ್ವನಿ ದಣಿಯಬಾರದು, ಗಂಟೆಗಟ್ಟಲೆ ದಿನಗಟ್ಟಲೆ ಮಾತನಾಡುವ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು ಹೇಗೆ, ವಾಯ್ಸ್ ಕಲ್ಚರ್ ಅಂತ ನಾವು ಹೇಳ್ತೇವೆ. ಇದನ್ನು ಆ ಧ್ವನಿ ಕೃಷಿಕೆ ಏನಿದೆ ಅದರ ಮೂಲಭೂತ ವಿಚಾರಗಳನ್ನು ತಿಳಿಸ್ಕೊಟ್ಟವರು ಸಂಪುಟೂರು ವಿಶ್ವನಾಥ್ ಅವರು. ಹಾಗಾಗಿ ಇವತ್ತು ನಾನು ಥಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಗೆ ಆರಂಭಿಸಿದರೆ ಸಂಜೆ 5 ಗಂಟೆವರೆಗೂ ನಿರಂತರವಾಗಿ ಮಾಡ್ತಾ ಹೋಗೋದಕ್ಕೆ ಬೇಕಾಗುವಂಥ ಶಕ್ತಿ ಏನಿದೆ, ಆ ಶಕ್ತಿಯನ್ನು ಹೇಗೆ ಗಳಿಸ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅದನ್ನು ಕಲಿಸಿದವರು ಸಂಪುಟೂರು ವಿಶ್ವನಾಥ್. ರೈಟ್, ಅವರನ್ನ ಕೇಳಿದ್ವಿ ಹೇಗೆ ವಾಯ್ಸ್ ಕಲ್ಚರ್ ಮಾಡೋದು, ಹೇಗೆ ಧ್ವನಿಯನ್ನು ಟ್ರೈನ್ ಮಾಡೋದು ಅಂತ ಅವ್ರು ಹೇಳಿದ್ದಾರೆ. ಕೇಳಿ ಸಾರ್. ನನ್ನ ಮಗನ ಸಮಾನ ಬೇಡಪ್ಪ. ನೀವು ನೀಡಿದ ಭಿಕ್ಷೆಯಿಂದ ಇವತ್ತು ಬದುಕ್ತಾ ಇದ್ದೀನಿ ಸರ್. ನಾನು ಹಾಗೆ ಹೇಳಬೇಡಿ. ನಿಮ್ಮ ಯೋಗ್ಯತೆಯಿಂದ ನೀವು ಬದುಕ್ತಾ ಇದ್ದೀರಿ. ನಿಮ್ಮ ಯೋಗ್ಯತೆಯಿಂದ ಕನ್ನಡವನ್ನು ನೀವು ವಿಶ್ವ ಮಟ್ಟಕ್ಕೆ ಏರಿಸಿದ್ದೀರಿ. ಅದು ನಿಮ್ಮ ದೊಡ್ಡತನ. ಯಾಕಂದರೆ ನೀವು ಬಾಲಕರಾಗಿ ಶಾಲೆಗೆ ಸೇರಿದಾಗ ನನಗೆ ಒಂದು ಅನ್ನಿಸ್ತಾ ಇತ್ತು, ಇಂಗ್ಲೀಷಲ್ಲಿ ಹೇಳ್ತಾ ಇದ್ವಿ ಕ್ಯೂರಿಯಾಸಿಟಿ ಕಿಲ್ ದಿ ಕ್ಯಾಟ್ ಅಂತ, ಬಟ್ ಕ್ಯೂರಿಯಾಸಿಟಿ ಮೇಡ್ ಸೋಮೇಶ್ವರ. ಇದು ಸೋಮೇಶ್ವರ ಬಿಕಾಸ್ ಈಸ್ ಕ್ಯೂರಿಯಸ್. ವಾಸ್ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್. ನಾನು ಯಾವುದೇ ನಾಟಕ ಮಾಡಲಿ
ಬರೆಸಲಿ ಏನೇ ಮಾಡಿದ್ರು ಕೂಡ ತಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋರು. ನನಗೆ ನಿಜವಾಗ್ಲೂ ಸೋಮೇಶ್ವರ ನಿಮ್ಮ ಸ್ಟೂಡೆಂಟಾ ಅಂತ ಕೇಳಿದ್ರೆ ಹೌದಪ್ಪ ಭಾಳ ಸಂತೋಷವಾಗಿ ನಮ್ಮ ಸ್ಟೂಡೆಂಟು ಅಂತ ಹೇಳ್ತೀನಿ. ಯಾಕಂದರೆ ಗುರುಗಳಿಗೆ ಒಂದು ಹೇಳ್ತಾ ಇದ್ರು, ಏನು ಹೇಳ್ತಾರೆ ಅಂತಂದರೆ ಎಜುಕೇಷನ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಟೇಕ್ ಇಟ್ ಔಟ್ ಆಫ್ ದಿ ಚೈಲ್ಡ್ ಕಮ್ಸ್ ಟು ಯು ವಿತ್ ಸಮ್ ಎಕ್ಸ್ಪೀರಿಯನ್ಸ್. ಅಂದ್ರೆ ವಿದ್ಯಾಭ್ಯಾಸ ನಾವು ತುಂಬೋದಲ್ಲ, ನಾವು ಅವರಿಂದ ತೆಗೆಯೋದು ಅಂತ ಹೇಳ್ತಾರೆ. ಹೌದು ತೆಗೆಯೋದು. ಬ್ಯೂಟಿಫುಲ್. ಎಸ್ ಸರ್, ಸೋಮೇಶ್ವರ್ ಸರ್ ಬಹಳ ಭಾವುಕರಾದ್ರಿ. ಬಹಳ ದೊಡ್ಡ ಪಾತ್ರ ಇದೆ ಸಾರಿಗೆ ನಿಮ್ಮ ಜೀವನದಲ್ಲಿ, ನಮ್ಗೆ ಅರ್ಥ ಆಗ್ತಿದೆ. 9ನೇ ತರಗತಿಯಲ್ಲಿ ನಾನು 14 ನಾಟಕಗಳನ್ನು ಬರೆದೆ. 14 ನಾಟಕ 9ನೇ ಕ್ಲಾಸಲ್ಲಿ. 9ನೇ ಕ್ಲಾಸ್. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಮಾಸ್ಟರ್. ಎರಡನೇದು ವಿಜ್ಞಾನದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ವಿಜ್ಞಾನದ ಅನೇಕ ಸ್ವಾರಸ್ಯಕರ ವಿಚಾರಗಳನ್ನೆಲ್ಲ ನಮಗೆ ಹೇಳೋರು. ಆಸಕ್ತಿ ಬರ್ತಾ ಇತ್ತು ನನಗೆ. ಕ್ರಮೇಣ ಸಾಹಿತ್ಯ ವಿಜ್ಞಾನ ಎರಡನ್ನೂ ಸರಿಸಮಾನವಾಗಿ ನಾನು ಕಲಿತಾ ಬಂದಿದ್ದರೂ ಸಹ ವಿಜ್ಞಾನವನ್ನೇ ಬದುಕಿಗೆ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕಾರಣ ಸಂಪುಟ ವಿಶ್ವನಾಥ್. ಸೋ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಸರ್, ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಲ್ಯ ಅಂದ ತಕ್ಷಣ ನಮ್ದೇ ಆದ ಫೇವ್ರೇಟ್ ಅಡ್ಡಗಳಿರುತ್ತೆ, ನಮ್ದೇ ಆದ ಫೇವ್ರೇಟ್ ಹೋಟೆಲ್ಗಳಿರುತ್ತೆ, ನಾವೆಲ್ಲ ಸೇರ್ತಾ ಇರೋ ಒಂದು ಜಾಗ ಇರುತ್ತೆ. ಆ ಥರ ನೀವೆಲ್ಲ ಹುಡುಗರು ಸೇರ್ತಾ ಇದ್ದಂಥ ಒಂದು ಹೋಟ್ಲಿಂದ ನಿಮಗೆ ಅಂತ ಪ್ರತ್ಯೇಕವಾಗಿ ಇದನ್ನ ಕಳಿಸಿದ್ದಾರೆ. ಓಹೋ ಸರ್, ಒಂದು ತಟ್ಟೆಯಲ್ಲಿ ಇಡ್ಲಿ ಇದೆ, ಒಂದು ಬಕೆಟ್ಟಲ್ಲಿ ಸಾಂಬಾರ್ ಬಂದಿದೆ. ಏನ್ ಕತೆ ಇದು? ಅಯ್ಯೋ, ಒಂದು ಸೌಟ್ ಬೇಕಲ್ಲ. ಸೌಟ್ ಇದೆ, ಬಟ್ ಈ ಬಕೆಟಲ್ಲಿ ಸಾಂಬಾರ್ ಏನು ಅಂತ ಹೇಳಿ. ಮಾಡಿ ತೋರಿಸ್ಬೇಕಾ ಹೇಳಬೇಕಾ? ಓ ನಿಮಿಷ, ಮಾಡೇ ತೋರಿಸ್ಬಿಡಿ. ಹಾ, ಪ್ರಯೋಗಶಾಲೆ ಶುರು. ಎಷ್ಟು ಸಾರ್ ಹಾಕ್ಬೇಕು ಸಾಂಬಾರು? 2. ಇನ್ನೂನಾ? ಇನ್ನು ಓಕೆ. ಇನ್ನು ಇನ್ನೂನಾ? ಇನ್ನೂನಾ ಸರ್? ಸರ್ ಇದೇನು ಸರ್ ಇದು? ಸ್ವಿಮ್ಮಿಂಗ್ ಪೂಲ್ ಆಗೋಯ್ತಲ್ಲ ಸರ್. ಇದನ್ನ ಏನ್ ಮಾಡ್ಬೇಕು ಸರ್? ಓಕೆ ಓಕೆ ಓಕೆ. ಏನ್ ಸರ್ ಅದು? ಸರ್ ಇನ್ನೂ ಸ್ವಲ್ಪ ಬೇಕಿತ್ತು. ಹಳೆ ನೆನಪುಗಳು, ಬಾಲ್ಯದ ನೆನಪುಗಳು. ಏನಿದು? ಹಳೆಯ ನೆನಪುಗಳು. ಸಾಂಬಾರಲ್ಲೇ ಸ್ನಾನ ಮಾಡ್ತಿದ್ರಂತಲ್ಲ ಸರ್? ಮಲ್ಲೇಶ್ವರದ ಆಟದ ಮೈದಾನದಲ್ಲಿ ನಾವು ಕ್ರಿಕೆಟ್ ಅನ್ನ ಆಡ್ತಾ ಇದ್ವಿ. ಪೆನ್ಸಿಲ್ ಮ್ಯಾಚ್. ಹೌದು ಹೌದು, ಪೆನ್ಸಿಲ್ ಮ್ಯಾಚ್. ಆ ಪೆನ್ಸಿಲ್ ಮ್ಯಾಚ್ ಅನ್ನ ಆಡಿ ಮುಗಿಸಿದ ಮೇಲೆ ವಿಪರೀತ ಹಸಿವು. ತಿಂಡಿ ತಿನ್ಬೇಕು, ಏನ್ ಮಾಡೋದು? ನಿನ್ನ ಹತ್ರ ಎಷ್ಟಿದೆ, ನಿನ್ನ ಹತ್ರ ಎಷ್ಟಿದೆ, ನಿನ್ನ ಹತ್ರ ಎಷ್ಟಿದೆ? 5 ಪೈಸಾ, 10 ಪೈಸಾ, 25 ಪೈಸಾ ಇದ್ದವನೇ ಮಹಾರಾಜ. ಎಲ್ಲರ ಹಣವನ್ನ ಹಾಕಿ ನೇರವಾಗಿ CTR ಹೋಟೆಲ್ಗೂ ಹೋಗ್ಬಿಡ್ತಿದ್ವಿ. CTR ಅಲ್ಲಿ ಹೋಗಿ ಎಲ್ಲರೂ ಒಂದೊಂದು ಇಡ್ಲಿ, ಸಿಂಗಲ್ ಇಡ್ಲಿ. ಆ ಮಾಣಿ ಒಂದು ಇಡ್ಲಿ ಹಾಕಿ ತುಂಬ ಸಾಂಬಾರು ತುಂಬಿಸ್ಕೊಟ್ರೆ ಅವನು ಮುಂದೆನೆ ಘಟ 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 ಅಷ್ಟು ಕುಡಿದು ಬಿಡ್ತಿದ್ದ. ಸಾಂಬಾರ್ ತಂದು ಮತ್ತೆ ಸುರಿಯೋ ಘಟ 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 ಕುಡಿದು ಬಿಡ್ತಾ ಇದ್ವಿ ಸಾಂಬಾರ್. ಅವನಿಗೆ ಕೋಪನೂ ಬರೋದು, ನಗುನೂ ಬರೋದು. ಆದರೂ ಬೇಸರ ಪಟ್ಕೊಳ್ದೆ ಅವನು 3ನೇ ಸಲ ಸಾಂಬಾರನ್ನು ತಂದು ಹಾಕಿದಾಗ ಅಷ್ಟೂ ಇಡ್ಲಿನ ಆ ಸಾಂಬಾರಲ್ಲಿ ಕಲಿಸ್ಕೊಂಡು ಹೊಡೆದು ಘಟ 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 4 ಲೋಟ ನೀರು ಕುಡಿದು ಮತ್ತೆ ಆಟಕ್ಕೆ. ಇವತ್ತಿಗೂ ಸಹ ನಾನೇನಾದರೂ ಮಲ್ಲೇಶ್ವರಕ್ಕೆ ಹೋಗಿ ಸ್ವಲ್ಪ ಸಮಯ ಇತ್ತು ಅಂದರೆ CTRಗಂತೂ ಹೋಗಿ ಈಗಲೂ ಬಕೆಟ್ ಬರುತ್ತಾ ಸಾಂಬಾರು? ಇಲ್ಲ ಇಲ್ಲ. ರೈಟ್. ಮತ್ತೆ ಇನ್ನೊಂದು ಹೋಟೆಲ್, ಜನತಾ ಹೋಟೆಲ್ ಬಹಳ ವಿಸಿಟ್ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ವಿ. ಜನತಾ ಹೋಟೆಲ್ ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿದೆ. ಅಲ್ಲಿನ ಮಸಾಲೆ ದೋಸೆ, ಉದ್ದಿನ ವಡೆಯನ್ನು ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ. ಆದರೆ ಒಂದು ಸಣ್ಣ ಎಳೆ ಏನಪ್ಪ ಅಂದರೆ, ಆ ಹೋಟೆಲಲ್ಲಿ ನಮ್ಮ ತಾಯಿ ಒಂದಷ್ಟು ದಿನ ಕೆಲಸ ಮಾಡಿದ್ರು. ಧಾನ್ಯಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಇದೆಯಲ್ಲ, ಅದನ್ನು ಮಾಡೋ. ಅದನ್ನು ಮಾಡಿ ಹೋಟೆಲಲ್ಲಿಂದ ಒಂದಷ್ಟು ತಿನಿಸನ್ನು ಕಟ್ಕೊಂಡು ಮನೆಗೆ ಬರೋ. ನಾನು ನಮ್ಮ ಅಣ್ಣ ಇಬ್ಬರು ಆ ತಿನಿಸಿಗಾಗಿ ಕಾಯ್ತಾ ಇದ್ವಿ. ನಾವು ಹಾಗೆ ನಮ್ಮ ಹಸಿವನ್ನು ಹಿಂಗಿಸೋದ್ರಲ್ಲಿ ಜನತಾ ಹೋಟೆಲಿನ ಪಾತ್ರ ಮರೀಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಒಂದು ಕಡೆಗೆ ನಮ್ಮ ತಾಯಿಯನ್ನು ಒಂದು ಹೋಟೆಲಲ್ಲಿ ಈ ರೀತಿ ಕೆಲಸವನ್ನು ಮಾಡೋಕ್ಕೆ ಬಿಟ್ಟವಲ್ಲ ಅನ್ನೋ ಒಂದು ನೋವು ಇದ್ರೂ ಸಹ ಯಾವ ಕೆಲಸ ಆದರೆ ಏನಂತೆ, ಹೌದು, ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕಲ್ವಾ? ಖಂಡಿತವಲ್ಲ. ಹಾಗಾಗಿ ಆ ನೋವು ಆದರೂ ಸಹ ಆ ನೋವಲ್ಲೇ ಎಲ್ಲೋ ಒಂದು ಸಣ್ಣ ನಲಿವನ್ನು ಕಂಡು ಬದುಕನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ.
ಹಾಗಾಗಿ ನನ್ನ ತಾಯಿ ಯಾವ ಶಬ್ದಗಳಿಂದ ವರ್ಣಿಸಲಿ ಆಕೆಯನ್ನು ವರ್ಣಿಸೋದಕ್ಕೆ ನನ್ನ ಹತ್ರ ಶಬ್ದ ಭಂಡಾರ ಇಲ್ಲ. ಎಸ್ ಸರ್, ಒಂದು ವಿಡಿಯೋ ಇದೆ. ಹೋಟೆಲ್ ಜನತಾ ಒಳ್ಳೆ ರುಚಿಯ ದೋಸೆ ಮಾಡಿಕೊಡ್ತಾರೆ. ಇವತ್ತಿಗೂ ನಾನು ನನ್ನ ಮಡದಿ ರುಕ್ಮಾವತಿ ಇತ್ತೀಚೆಗೆ ಹೋಗಿದ್ವಿ ಮಲ್ಲೇಶ್ವರಕ್ಕೆ. ಆಗ ದೋಸೆಯನ್ನು ತಿಂದ್ಕೊಂಡು ಬಂದ್ವಿ. ಬರ್ತಾ ಅಂದ್ಕೊಂಡ್ವಿ ಆಗಿನ ವೈಭವ ಏನು, ಸಾಲಲ್ಲಿ ನಿಂತು ತಿಂತಾ ಇದ್ವಿ. ಕಾಲಾಯ ತಸ್ಮೈ ನಮಃ ಅಂತ ಅಂದ್ಕೊಂಡು ಹೊರಟು ಬಂದ್ವಿ ನಾವು. ನಿಮಗೆ ಎಲ್ಲಿ ಸಿಕ್ತು ರಮೇಶ್ ಇದು? ನಮ್ಮ ಕೆಲಸನೇ ಇದು ಸರ್. ನಿಮ್ಮ ಲೈಫಲ್ಲಿ ಏನೇನು ಮುಖ್ಯವಾದ ಭಾಗವಾಗಿರುತ್ತೋ ಎಲ್ಲವನ್ನೂ ಹುಡುಕ್ತಾ ಇರ್ತೀವಿ. ನನಗೆ ರೇಡಿಯೋ ಕೇಳಬೇಕು ಅಂದರೆ ತುಂಬ ಇಷ್ಟ. ನನಗೆ ಭಾವಗೀತೆಗಳನ್ನು ಕೇಳೋ ಹುಚ್ಚು, ಸರಿ, ಚಿತ್ರಗೀತೆಗಳನ್ನು ಕೇಳೋ ಹುಚ್ಚು. ರಾತ್ರಿ 10ರಿಂದ 10:30, 10:30ಯಿಂದ 11 ಗಂಟೆವರೆಗೆ ಒಳ್ಳೆ ಹಿಂದಿ ಚಿತ್ರಗೀತೆಗಳು ಪ್ರಸಾರ ಆಗೋದು ನಮ್ಮ ವಿವಿಧ ಭಾರತಿ. ಹೌದು, ಅದನ್ನು ಕೇಳಬೇಕು. ಆದರೆ ಅಷ್ಟೊತ್ತಲ್ಲಿ ಯಾರು ಹಾಕ್ತಾರೆ ರೇಡಿಯೋ? ಹಾಕಲ್ಲ. ಆಗ ಯಾವುದೋ ಒಂದು ವಿಜ್ಞಾನ ಪತ್ರಿಕೆಯನ್ನು ನೋಡುವಾಗ ನಿಮ್ಮ ರೇಡಿಯೋವನ್ನು ನೀವೇ ಮಾಡ್ಕೋಬಹುದು ಅನ್ನೋ ಒಂದು ಪತ್ರಿಕೆ ತುಣುಕನ್ನು ನೋಡಿದಾಗ ಅದನ್ನು ಪೂರ್ತಿ ಬರ್ಕೊಂಡು ಶಿವಾಜಿನಗರಕ್ಕೆ ಹೋಗಿ ಅಲ್ಲಿ ಇದ್ದಂಥ ಗುಜರಿಯಲ್ಲಿ ಆ ರೆಸಿಸ್ಟೆನ್ಸ್ಗಳು, ಆ ಟ್ರಾನ್ಸಿಸ್ಟರ್ಗಳು, ಡಯೋಡ್ಗಳು ಎಲ್ಲವನ್ನೂ ಕೊಂಡ್ಕೊಂಡು ಬಂದು ಸರ್ಕ್ಯೂಟ್ ಬೋರ್ಡ್ ಅನ್ನೋದು ಇಲ್ಲದೆ ಇದ್ದಾಗ ರಟ್ಟನ್ನೇ ತಗೊಂಡು ಮೊಳೆ ತಗೊಂಡು ತೂತುಗಳು ಹೊಡೆದು ಅದರಲ್ಲಿ ಆ ರೆಸಿಸ್ಟೆನ್ಸ್ಗಳು, ಟ್ರಾನ್ಸಿಸ್ಟರ್ಗಳನ್ನೆಲ್ಲ ಇಟ್ಟು ಅದನ್ನು ಸಾಲ್ಡ್ರ್ ಮಾಡಿ ಪುಟ್ಟ ರೇಡಿಯೋ ಒಂದು ಮಾಡಿದೆ. ಆ ಪುಟ್ಟ ರೇಡಿಯೋಗೆ ಒಂದು ಪುಟ್ಟ ಸ್ಪೀಕರ್. ಆ ಸ್ಪೀಕರ್ ಇದೆಯಲ್ಲ, ಈ ಸ್ಪೀಕರಲ್ಲಿ ಅಷ್ಟು ಶಬ್ದ ಬರ್ತಿರಲಿಲ್ಲ. ಇದು ಅದಕ್ಕೆ ನಾನೇನು ಮಾಡ್ತಿದ್ದೆ, ಒಂದು ಲೋಟವನ್ನು ತಂದು ಬೋರ್ಲ್ ಹಾಕ್ಬಿಡ್ತಿದ್ದೆ. ಆಗ ಶಬ್ದ ದ್ವಿಗುಣ ತ್ರಿಗುಣಗೊಳ್ಳೋದು, ವರ್ಧಿಸೋದು, ಮ್ಯಾಗ್ನಿಫೈ ಆಗೋದು ಇಡೀ ಮನೆಗೆ ಕೇಳ್ತಾ ಇತ್ತು. ಹೀಗೆ ನನ್ನ ಒಂದು ಸಂಗೀತವನ್ನು ಕೇಳಬೇಕು, ಆಸ್ವಾದಿಸಬೇಕು ಅನ್ನೋ ಆಸೆ ಏನಿತ್ತು ಅದನ್ನು ತೀರಿಸ್ದೆ. ರೇಡಿಯೋ ಮಾಡಿದಿರಿ ಮನೆಯಲ್ಲಿ, ಸೋ ಬ್ಯೂಟಿಫುಲ್. ಈ ಪುಟ್ಟ ರೇಡಿಯೋ ನನ್ನ ಬದುಕಿಗೆ ಒಂದು ತಿರುವು ಕೊಡುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಯಾವ ಥರ ಸರ್? ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಬೋರ್ನ್ ವಿಟಾ ಕ್ವಿಜ್ ಕಾಂಟೆಸ್ಟ್ ವಿವಿಧ ಭಾರತಿ. ಇಡೀ ವಿವಿಧ ಭಾರತಿಯಲ್ಲಿ ಬರ್ತಾ ಇದ್ದ ಅಷ್ಟೂ ಕಾರ್ಯಕ್ರಮಗಳು ಹಿಂದಿ ಕಾರ್ಯಕ್ರಮಗಳು. ಒಂದೇ ಒಂದು ಇಂಗ್ಲಿಷ್ ಕಾರ್ಯಕ್ರಮ ಅಂದರೆ ಇದು ಬೋರ್ನ್ ವಿಟಾ ಕ್ವಿಜ್ ಕಾಂಟೆಸ್ಟ್. ಮೊದಲು ಹಮೀದ್ ಸಯಾನಿ ನಡೆಸ್ತಾ ಇದ್ರು. ಆತನ ಧ್ವನಿ ಎಷ್ಟು ಆಕರ್ಷಕವಾಗಿತ್ತು ಅಂತ ಹೇಳಿದ್ರೆ ಒಂದು ರೀತಿ ಮಂತ್ರಮುಗ್ಧರು ಅಂತೀವಲ್ವಾ, ಆ ರೀತಿ ಕೇಳ್ತಾ ಇದ್ವಿ. ಜೊತೆಗೆ ಕ್ವಿಜ್ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ನನಗೆ ಉತ್ತರ ಗೊತ್ತಿತ್ತು ಅಂದರೆ ಜೋರಾಗಿ ಉತ್ತರ ಹೇಳ್ತಾ ಇದ್ದೆ. ಪ್ರತಿಯೊಂದು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ತಿಳ್ಕೊಂಡು ಸಂಭ್ರಮಿಸ್ತಾ ಇದ್ದೆ. ಅದನ್ನು ಹೀಗೆ ಪ್ರಶ್ನೆಗಳನ್ನು ಕೇಳುವ, ಉತ್ತರವನ್ನು ತಿಳಿದುಕೊಳ್ಳುವ, ಸಂಭ್ರಮಿಸುವ ಬೀಜ ಆ ದಿನಗಳಲ್ಲಿ ಬಿತ್ತು. ಆ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತೇ ಇದೆ ಹೇಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮ ಮಾಡೋದಕ್ಕೆ ಈ ಒಂದು ಪುಟ್ಟ ರೇಡಿಯೋ ಪ್ರೋತ್ಸಾಹವನ್ನು ಕೊಡುತ್ತು ಅಂತ. ಹಾಗಾಗಿ ಆ ರೇಡಿಯೋಕ್ಕೆ ಮತ್ತು ಆ ವಿಜ್ಞಾನ ಸಂಚಿಕೆಗೆ ಶಿವಾಜಿನಗರದ ಗುಜರಿ ವ್ಯಾಪಾರಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಎಸ್ ಸರ್, SSLC ವರೆಗೂ ಓದ್ತೀರಾ, ಆದರೆ ವಿದ್ಯಾಭ್ಯಾಸನ ನಿಲ್ಲಿಸೋ ಹಾಗಾಗುತ್ತೆ. ಏನಾಯ್ತು? PUC ಸೇರೋಕ್ಕೆ ಪ್ರಯತ್ನ ಪಟ್ಟೆ. ತೀವ್ರ ಆರ್ಥಿಕ ಮುಗ್ಗಟ್ಟಿಂದ ಮುಂದುವರ್ಸಕ್ಕಾಗಲಿಲ್ಲ. ನನ್ನ ಗೆಳೆಯ SLN ಸ್ವಾಮಿ ನನ್ನ ಜೊತೆ ಶಾಲೆಯಲ್ಲಿ ಓದ್ದೋನು. ಅವನಿಗೆ ಹೇಳಿದೆ ಈ ಥರ ಕಷ್ಟ ಆಗಿದೆಯೋ ಅಂತ. ಅವನು ಅವರ ತಂದೆ ತಾಯಿಗೆ ಹೇಳಿ ರಾಜಾಜಿನಗರ 5ನೇ ಬ್ಲಾಕಲ್ಲಿ 2 ಮನೆಗಳನ್ನು ಗುರುತು ಮಾಡಿಕೊಟ್ಟ ನನಗೆ. ಆ ಮಕ್ಕಳಿಗೆ ಪಾಠ ಹೇಳೋಕ್ಕೆ ಶುರು ಮಾಡಿದೆ. ಅದಾದ ಮೇಲೆ ಪತ್ರಿಕೆಗಳಲ್ಲಿ ಈ ಪಾಕೆಟ್ ಕಾರ್ಟೂನ್ಗಳು ಅಂತ ಬರುತ್ತೆ. ಆ ರೀತಿಯಾದ ಕಾರ್ಟೂನ್ಗಳನ್ನು ಬರೀಬಹುದು ಅಂದಾಗ ಚಿತ್ರಕಲೆಯ ಬಗ್ಗೆ ಒಂದಷ್ಟು ಪರಿಶ್ರಮ ಇದ್ದ ನಾನು ಯಾಕೆ ಪ್ರಯತ್ನಿಸಬಾರ್ದು ಅಂತ ಒಂದಷ್ಟು ಪಾಕೆಟ್ ಕಾರ್ಟೂನ್ಗಳನ್ನು ಬರೆದು ತಗೊಂಡು ಹೋಗಿ ಪತ್ರಿಕೆಗಳನ್ನು ಕೊಟ್ಟರೆ ಸಂಯುಕ್ತ ಕರ್ನಾಟಕದವರು ಆಯ್ಕೆ ಮಾಡಿಕೊಳ್ಳೋರು. ಒಂದು ವ್ಯಂಗ್ಯ ಚಿತ್ರ ಪ್ರಕಟವಾದರೆ 3 ರೂಪಾಯಿಗಳನ್ನು ಕೊಡೋರು. ಬಹುದೊಡ್ಡ ಮೊತ್ತ. ಆ 3 ರೂಪಾಯಿಗಳನ್ನು ಇಡೀ ತಿಂಗಳಲ್ಲಿ ಒಂದು 10 ವ್ಯಂಗ್ಯಚಿತ್ರ
ಮುದ್ರಣವಾದರೆ 30 ರೂಪಾಯಿಗಳು ಸಿಗೋದು. ಬಹಳ ದೊಡ್ಡ ಮೊತ್ತ ಅದು ಆಗಿನ ಕಾಲಕ್ಕೆ. ಇದರ ಜೊತೆಗೆ ವಿಜ್ಞಾನದಲ್ಲಿ ಕನ್ನಡದಲ್ಲಿ ಎರಡಲ್ಲೂ ಆಸಕ್ತಿ ಇದ್ದ ನಾನು ಸೈನ್ಸ್ ರಿಪೋರ್ಟರ್ ಅನ್ನೋ ಪತ್ರಿಕೆ ಬರ್ತಾ ಇತ್ತು, ಬರೀ 50 ಪೈಸೆ ಅದರ ಬೆಲೆ. ಅದನ್ನು ತಗೊಂಡು ಓದಿದಾಗ ಅನೇಕ ಲೇಖನಗಳು ಅದ್ಭುತವಾಗಿದೆ ಅಂತ ಅನ್ನಿಸ್ದಾಗ ಕನ್ನಡಕ್ಕೆ ಯಾಕೆ ಈ ಲೇಖನಗಳನ್ನು ತರಬಾರದು ಅಂತ ಅನ್ನಿಸಿ ಆಗ ಲೇಖನಗಳ ಅನುವಾದವನ್ನು ಶುರು ಮಾಡಿದೆ. ವ್ಯಂಗ್ಯ ಚಿತ್ರಗಳಿಗಿಂತ ಲೇಖನ ಬರೆಯೋದು ಹೆಚ್ಚು ಲಾಭದಾಯಕ. ಹಾಗಾಗಿ ವ್ಯಂಗ್ಯ ಚಿತ್ರಗಳನ್ನು ಕಡಿಮೆ ಮಾಡದೆ ಹೆಚ್ಚು ಲೇಖನಗಳನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದೆ. ಕನ್ನಡಪ್ರಭಕ್ಕೆ ಕೊಟ್ಟಾಗ ಅವರಷ್ಟೂ ಲೇಖನಗಳನ್ನು ಪ್ರಕಟಿಸೋಕೆ ಶುರು ಮಾಡಿದೆ. ಒಂದಷ್ಟು ಹಣವನ್ನು ಇಟ್ಟುಕೊಂಡು ನನಗೆ ಬೇಕಾದಷ್ಟು ಹಣವನ್ನು ಬಳಸ್ಕೊಂಡು ಉಳಿದ ಹಣವನ್ನು ತಾಯಿಗೆ ಕೊಡೋದಕ್ಕೆ ಸಾಧ್ಯವಾಯಿತು. ನನ್ನ ಕೈಯಲ್ಲಿ ಸಾಧ್ಯವಿದ್ದ ಎಲ್ಲ ಮಾರ್ಗಗಳ ಮೂಲಕ ಒಂದಷ್ಟು ಹಣವನ್ನು ಸಂಗ್ರಹ ಮಾಡ್ತಾ ಒಂದಷ್ಟು ಹಣವನ್ನು ಇಟ್ಟುಕೊಂಡು ನಾನು PUCಗೆ ಸೇರಿದೆ, ಸರ್ಕಾರಿ ವಿಜ್ಞಾನ ಕಾಲೇಜಿಗೆ. ರೈಟ್, ಆ ಕಾಲೇಜ್ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಕರ್ನಾಟಕದ ಕ್ವಿಜ್ ಮಾಸ್ಟರ್ ಡಾಕ್ಟರ್ ಸೋಮೇಶ್ವರ್ ಅವರಿಗೆ ನಮಸ್ಕಾರ. ಹಾಯ್ ಸೋಮಣ್ಣ. ಸೋಮಣ್ಣ, ನೀನು ಕರ್ನಾಟಕದ ಜನತೆಗೆ ಡಾಕ್ಟರ್ ನಾವು ಸೋಮೇಶ್ವರ, ಆದರೆ ನಿನ್ನ ಸ್ನೇಹಿತರಿಗೆ ನೀನು ಸೋಮಣ್ಣ. ತಾವು ನಮ್ಮ ಕಾಲೇಜ್ ಸೇರ್ಕೊಂಡಾಗ ಗಡ್ಡ ಬಿಟ್ಟಿದ್ರಿ. ಆ ಸೋಮೇಶ್ವರು ಈ ಸೋಮೇಶ್ವರು ಒಮ್ಮೊಮ್ಮೆ ನನಗೆ ನಂಬಿಕೆನೇ ಆಗೋದಿಲ್ಲ. ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀರಿ. ತಾವು ಫಸ್ಟ್ ಇಯರ್ BSc, ಸೆಕೆಂಡ್ ಇಯರ್ BSc ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಮುಗಿಸಿ 1980-81 ಬ್ಯಾಚ್ ವಿದ್ಯಾರ್ಥಿಯಾಗಿ ನಮ್ಮ KLE ಸೊಸೈಟಿಯ ನಿಜಲಿಂಗಪ್ಪ ಕಾಲೇಜಿಗೆ ಸೇರಿಕೊಂಡ್ರಿ. ನಾನು ತಮ್ಮ ಪ್ರಾಕ್ಟಿಕಲ್ ಬ್ಯಾಚ್ ಇನ್ಚಾರ್ಜ್ ಟೀಚರ್ ಅಂತ ಕೆಲಸ ಮಾಡ್ತಾ ಇದ್ದೆ. ಅವಾಗ ನಾನು 1 ವರ್ಷ ಟೀಚರ್ ಆಗಿದ್ರು ಕೂಡ 1996 ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ನನಗೆ ಟೀಚರ್ ಆಗಿದ್ದೀರಿ. ಸುಮಾರು ನಾನು ಕಲ್ತಿದ್ದೀನಿ ತಮ್ಮಿಂದ. ವಿದ್ಯಾರ್ಥಿ ಇದ್ದಾಗ ನನ್ನ ನೆನಪಿದೆ, ಎಸ್ಟಿಮೇಷನ್ ಆಫ್ ಐರನ್ ಆಗಿರ್ಬೋದು, ಎಸ್ಟಿಮೇಷನ್ ಆಫ್ ಜಿಂಕ್ ಇರ್ಬೋದು, ಆರ್ಗ್ಯಾನಿಕ್ ಅನಾಲಿಸಿಸ್ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ ಅನಾಲಿಸಿಸ್ ಆಗಿರ್ಬೋದು, ಭಾಳ ಸೀರಿಯಸ್ ಆಗಿ ಮಾಡ್ತಾ ಇದ್ರಿ. ಆವಾಗ ಒಂದು ಸರ್ಕಾರದ ಸ್ಕೀಮ್ ಇತ್ತು, BSc ವಿದ್ಯಾರ್ಥಿಗಳಿಗೆ ಮಾತ್ರ 2% ಸೀಟ್ ರಿಸರ್ವೇಷನ್ ಇತ್ತು ಮೆಡಿಕಲ್ಗೆ. BSc ಮುಗಿಸಿದ ನಂತರ MBBS ಜಾಯ್ನ್ ಆದ್ರಿ. ನಾವು ನಮ್ಮ ಕಾಲೇಜಿನ ದಿನಗಳನ್ನ ನೆನೆಸ್ಕೊಂಡ್ರೆ ನಿನಗೆ ನೆನಪಿರಬೇಕು, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ 81ರಲ್ಲಿ ಕನ್ನಡ ಸಂಘವನ್ನು ಶುರು ಮಾಡಿದ್ವಿ. ಅದರಲ್ಲಿ ಭಾಳಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದೆ. ನಮಗೆ ಒಂದು ನೆನಪಿದೆ, ನಿನ್ನ ಸಾಕ್ರೆಟಿಸ್ ನಾಟಕ. ಎಂಥ ಅದ್ಭುತವಾದ ಅಭಿನಯ ನಿಂದು. ನೀನೊಬ್ಬ ಅದ್ಭುತವಾದ ವಾಗ್ಮಿ. ಆಮೇಲೆ ಭಾಳ ಜನಕ್ಕೆ ಗೊತ್ತಿಲ್ಲ, ಯು ಹ್ಯಾವ್ ಎ ವೆರಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್. ಮತ್ತೆ ನೀನೊಬ್ಬ ಒಳ್ಳೆ ಸ್ನೇಹಿತ. ದೇವರು ನಿಮಗೆ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಇನ್ನೂ ಸುಮಾರು ಕ್ವಿಜ್ಗಳು ಕಂಡಕ್ಟ್ ಮಾಡುವಂಥ ನಿಮಗೆ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ತೀನಿ. ಸೊ ಡಿಗ್ರಿ ಕಾಲೇಜ್, ಮೆಡಿಕಲ್ ಕಾಲೇಜ್ ಫ್ರೆಂಡ್ಸ್ ಮಾತಾಡಿದ್ದಾರೆ. ಏನೇನು ನೆನಪುಗಳಿದೆ? ಮೊದಲು ಮಾತಾಡಿದವರು ನಮ್ಮ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರು ಪ್ರೊಫೆಸರ್ ಕೇಶವ್ ಬುಲ್ಬುಲೆ. ಎರಡನೇದಾಗಿ ಮಾತಾಡಿದ್ದು ನನ್ನ ಗೆಳೆಯ ಡಾಕ್ಟರ್ ಚಂದ್ರಮೌಳಿ. ಸಸ್ಯಶಾಸ್ತ್ರದಲ್ಲಿ, ಪ್ರಾಣಿಶಾಸ್ತ್ರದಲ್ಲಿ, ರಸಾಯನಶಾಸ್ತ್ರದಲ್ಲಿ, ಭೂಗರ್ಭಶಾಸ್ತ್ರದಲ್ಲಿ ಅಪಾರ ಪರಿಣಿತಿಯನ್ನು ಪಡೆದೆ. ವೈಯಕ್ತಿಕ ಓದಿನಿಂದ ಭೂಗರ್ಭಶಾಸ್ತ್ರಕ್ಕೆ ಹೋಗೋಣವಾ ಅನ್ನೋ ಒಂದು ಮನಸ್ಸು ಇತ್ತು. ಯಾಕಂದರೆ 100ಕ್ಕೆ 99 ಅಂಕಗಳನ್ನು ಪಡೆದಿದ್ದೆ. ಅದು ಆಗಿನ ಕಾಲಕ್ಕೆ ಒಂದು ದಾಖಲೆ. ಹೌದು, ತುಂಬ ಆಸೆ ಇತ್ತು ಕಲಿಬೇಕು ಅಂತ. ಹಾಗೆಯೇ ಸಸ್ಯಶಾಸ್ತ್ರ ನನ್ನನ್ನು ಅಪಾರವಾಗಿ ಆಕರ್ಷಿಸ್ತು. BScಯನ್ನು ಪೂರ್ಣಗೊಳಿಸಿದೆ. ಪ್ರಥಮ ದರ್ಜೆ ಬಂತು, ಸಂತೋಷವಾಯಿತು. ಅದರ ಮುಂದೇನು? ತತಃ ಕಿಂ MSc ಸಸ್ಯಶಾಸ್ತ್ರಕ್ಕೆ ಅರ್ಜಿ ಹಾಕಿದೆ. ಬಹಳ ದಿನಗಳಿಂದ ಈ ಮನುಷ್ಯನ ದೇಹ ಇದೆಯಲ್ಲ, ಅಲ್ಲೆಲ್ಲೋ ದೂರದಲ್ಲಿರ್ತಕ್ಕಂಥ ನಕ್ಷತ್ರವನ್ನು ಕುರಿತು ನಾವು ಅಧ್ಯಯನ ಮಾಡ್ತೇವೆ, ನೀಹಾರಿಕೆಗಳನ್ನು ಮಾಡ್ತೇವೆ. ಆದರೆ ಈ ದೇಹದ ಒಳಗೆ ಏನಾಗ್ತಾ ಇದೆ ಅನ್ನೋದು ಇವತ್ತಿಗೂ ನಮಗೆ ಗೊತ್ತಿಲ್ಲ. ಮನುಷ್ಯನ ದೇಹದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇತ್ತು. ಹಾಗಾಗಿ ವೈದ್ಯಕೀಯವನ್ನು ಸೇರಿದರೆ ಹೇಗೆ, ಎರಡಕ್ಕೂ ಅರ್ಜಿಯನ್ನು ಹಾಕಿದೆ. ವೈದ್ಯಕೀಯಕ್ಕೆ 3 ದಿನಗಳ ಮೊದಲೇ ನೀನು ಆಯ್ಕೆಯಾಗಿದ್ದೀಯಾ ಅನ್ನೋ ಒಂದು ಮಾಹಿತಿ ಬಂತು. ಇಷ್ಟು ಹಣವನ್ನು ನಾನು ತರಬಲ್ಲನೆ ಯೋಚನೆ ಬಂದಾಗ ಒಬ್ಬರು ಪ್ರಾಧ್ಯಾಪಕರು, ಒಬ್ಬ ಗೆಳೆಯ ಮುಂದೆ ಬಂದರು. ಡಾಕ್ಟರ್ ವಾಸುಕಿ ಶಯನ್ ಹಾಗೂ ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿ, ರಸಾಯನಶಾಸ್ತ್ರದ ಅಧ್ಯಾಪಕರು. ಇವರಿಬ್ಬರು ಬಂದರು, ನೀನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಹೋಗು, ಇಲ್ಲಿ ನೀನು ಅರ್ಜಿ ಸಲ್ಲಿಸು, ಓದಿಗೆ ಹಣ ಬೇಕಾಗಿದೆ ಅಂತ. ಅದಕ್ಕೆ ಬೇಕಾಗುವಂಥ
ಒಬ್ಬರು ಯಾರಾದರೂ ಸಾಕ್ಷಿ ಇರಬೇಕಲ್ವಾ, ಯಾರಾದರೂ ಒಬ್ಬರು ಜವಾಬ್ದಾರಿ ಬರಬೇಕಲ್ವಾ, ಶ್ಯೂರಿಟಿ ಬೇಕಲ್ವಾ, ಅದನ್ನು ನಾವು ಕೊಡ್ತೇವೆ. ಹಾಗಾಗಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ವಾಸುಕೇಶನ್ ಇಬ್ರು ಅವತ್ತು ಶ್ಯೂರಿಟಿ ಹಾಕಿದ್ದಕ್ಕೆ ನನಗೆ 10,000 ರೂಪಾಯಿಗಳ ಸಾಲ ಸಿಕ್ತು. ನನ್ನ ಇಡೀ MBBS ಅನ್ನ ಈ 10,000 ರೂಪಾಯಿಗಳಲ್ಲಿ ಪೂರ್ಣಗೊಳಿಸಿದ್ದೆ. ಇಡೀ MBBS. ತುಂಬ ಸಂತೋಷದ ವಿಚಾರ ಅಂದರೆ ನನಗೆ MBBS ದಿನಗಳಲ್ಲಿ ದೊರೆತಂಥ ಗೆಳೆಯರು. ವಿವೇಕಾನಂದ ಹಸಿವಾದಾಗ ಮಧ್ಯಾಹ್ನದ ಹೊತ್ತಲ್ಲಿ ಆತ ಊಟವನ್ನು ಕೊಡಿಸೋರು. ಇಂದಿರಾ ಮೇಡಮ್ ಅವ್ರು ಯಾರು? ಡಾಕ್ಟರ್ ಇಂದಿರಾ ಒಂದು ರೀತಿ ದೇವತೆ ನನ್ನ ಪಾಲಿಗೆ. ಈ 10,000 ರೂಪಾಯಿಗಳಲ್ಲಿ ಸ್ವಲ್ಪ ಮನೆಗೂ ಕೊಡಬೇಕಾಗುವಂಥ ನಮ್ಮ ಅಣ್ಣನಿಗೆ ಒಂದು ಸೈಕಲ್ ಬೇಕಿತ್ತು. ಅವನು ಪೋಸ್ಟ್ ಆಫೀಸಲ್ಲಿ ಅಂಚೆ ಪೇದೆಯಾಗಿ ಆಯ್ಕೆಯಾದಾಗ ಸೈಕಲ್ ಇರಲಿಲ್ಲ ಅವನ ಹತ್ರ. 400 ರೂಪಾಯಿಗಳನ್ನು ನನ್ನ ಹಣದಿಂದ ತಗೊಂಡು ರ್ಯಾಲಿ ಸೈಕಲನ್ನು ಕೊಂಡುಕೊಂಡು ಅವನಿಗೆ ಕೊಟ್ಟೆ. ಹೀಗೆ ಸ್ವಲ್ಪ ಕಷ್ಟ ಆಗುವಾಗ ಇಂದಿರಾ ತನಗೆ ಸ್ಕಾಲರ್ಶಿಪ್ ಹಣ ಅಂತ ಏನು ಬರ್ತಾ ಇತ್ತು ಆ ಹಣವನ್ನು ಒಂದಷ್ಟು ನನಗೆ ಕೊಡೋರು. ಟರ್ಮ್ ಫೀಗಳನ್ನು ತುಂಬಬೇಕು ಅಂತ ಹೇಳ್ತಂದ್ರೆ ಇಂದಿರಾ ಮುಂದೆ ಬರ್ತಾ ಇತ್ತು. ನೋಡಿ ಮೇಡಮ್, ನಿಮ್ಮನ್ನ ದೇವತೆ ಅಂತೆಲ್ಲ ಹೇಳ್ತಾ ಇದಾರೆ ಅವರು. ಓಹೋ, ಇದು ಭಾಗ್ಯವಯ್ಯ, ಇದು ಭಾಗ್ಯ ಮೌಳೇ, ಇದು ಭಾಗ್ಯ. ಎಸ್ ಮೇಡಮ್, ಓದಿ. ಸಾಂಸ್ಕೃತಿಕ ಹಬ್ಬ ಬಂತು, ಪಲ್ಸೇಷನ್ಸ್. ಸೊ ಆಗ ಒಂದು ನಾಟಕ ಮಾಡೋಣ ಅಂತ ಹೇಳಿ ಅದೇ ಅನಾಟಮಿ ಬ್ಲಾಕಲ್ಲಿ ಇದು ಪುಟಾಣಿ ಶರೀರ ಮುಂದೆ ಬಂದು ಸಾಕ್ರೆಟಿಸ್ ಅಂತ ಮಾಡಬಹುದಾ ಅಂದರೆ ಜಂಪ್ ಮಾಡ್ದೋಳು ನಾನು. ಈಗ ಈ ಕ್ಷಣದಲ್ಲಿ ನಾನು ನಡಿ ಅಂತ ಹೇಳಿ ಬಂದೋಳು ನಾನು. ಸೊ ಅಷ್ಟು ನಾವು ಒಂಥರ ಒಂದು ವರ್ಷದಲ್ಲಿ ನಾವು ಯಾವುದೇ ಸಾಂಸ್ಕೃತಿಕ ಮಾಡಿದ ಹಸುವಿತ್ತು ನಮಗೆ ಮಾಡಲೇಬೇಕಂತ. ಸೊ ಅದಕ್ಕೆ ಗ್ರೂಪ್ಗೊಂಡಿದ್ದು ಸಾಕ್ರೆಟಿಸ್. ಆ ವರ್ಷ ಬೆಸ್ಟ್ ಆಕ್ಟರ್, ಬೆಸ್ಟ್ ಆಕ್ಟ್ರೆಸ್ ಆ್ಯಂಡ್ ಬೆಸ್ಟ್ ಪ್ಲೇ. ಎಸ್, ಚಂದ್ರಮೌಳಿನ ಆಕ್ಟ್ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಖಂಡಿತವಾಗಿ. ನಾವೆಲ್ಲ ಏನಂದ್ರೆ ರಮೇಶ್ ಸೈಡ್ ಆಕ್ಟರ್ಗಳು. ಒಂದ್ಸಲ ಇದೇ ಸೋಮಣ್ಣನ ಗ್ಯಾಂಗ್ ನಾವೆಲ್ಲ ಕನ್ನಡ ಬಾವುಟವನ್ನ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಹಾರಿಸಿದ್ದೆ ನಮ್ಮ ಸೋಮಣ್ಣ. ಆಮೇಲೆ ಒಂದ್ಸಲ ಮಹೇಶ, ನಾನು, ಸೋಮಣ್ಣ ನಾವೆಲ್ಲ ಒಂದು ನಾಟಕ ಮಾಡಬೇಕು. ನಮಗೆಲ್ಲ ಸೈಡ್ ರೋಲ್ ಕೊಟ್ಟಿದ್ದು ಯಾವುದು? ಅಂಗುಲಿಮಾಲ. ಸೋಮಣ್ಣ ಮೇನ್ ರೋಲು, ನಾವೆಲ್ಲ ಸೈಡ್ ಆಕ್ಟರ್ಗಳು. ಅದರಲ್ಲಿ ಕಾಡು ಮನುಷ್ಯರ ತರ ಬರಬೇಕು. ಅವಾಗ ಎಲ್ಲಿ ದೇರ್ ಇಸ್ ನೋ ಮನಿ ಆರ್ ಎನಿಥಿಂಗ್ ರಿಸೋರ್ಸಸ್ ಫಾರ್ ಕಾಸ್ಟ್ಯೂಮ್ಸ್ ಏನಿಲ್ವಲ್ಲ. ಸೋಮಣ್ಣಕ್ಕೆ ಹಿಡಿದಿ. ಸೋಮಣ್ಣ ನೋಡ್ದ, ಅಲ್ಲಿ ಎಲ್ಲ ಮರಗಳು ಬೆಳೆದಿದ್ವು ಒಂದಷ್ಟು. ಹೋಗ್ರಲ್ಲ ಕೊಂಬೆಗಳು ಕಿತ್ಕೊಂಬಂದ್ರು ಅಂತ ಕೊಂಬೆಗಳು ಕರ್ಕೊಂಬಂದ್ಬಿಟ್ಟು ಕೀಳ್ಸಿ ನಮ್ಮ ಹತ್ರ. ಅದರಲ್ಲೊಂದು ಡ್ರೆಸ್ ಮಾಡಿಸಿ, ಒಳಗಡೆ ಏನಿದ್ ಗೊತ್ತಿಲ್ಲ, ಬಟ್ ಹೊರಗಡೆ ಈ ತರ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಸೇರಿಸ್ಬಿಟ್ಟು ಕಾಡು ಮನುಷ್ಯನ್ ಮಾಡಿ ಇಷ್ಟೆಲ್ಲ ಆಟ ಆಡಿಸಿದಾನೆ. ಇವನ್ ಇಷ್ಟೊಂದು ಭಾವುಕ ಜೀವಿ, ಬಟ್ ಹಿ ಹ್ಯಾಸ್ ಅ ವಂಡರ್ಫುಲ್ ಸೆನ್ಸ್ ಆಫ್ ಹ್ಯೂಮರ್. ಲೆಟ್ ಮಿ ಟೆಲ್ ಯು ದಿಸ್. ಹಿ ಹ್ಯಾಸ್ ಅನ್ ಅಮೇಜಿಂಗ್ ಸೆನ್ಸ್ ಆಫ್ ಹ್ಯೂಮರ್, ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಒನ್ ಆಫ್ ಅ ವೆರಿ ಗುಡ್ ಫ್ರೆಂಡ್ಸ್. ಸೋ ನೈಸ್ ರೀ. ಬನ್ನಿ ಸರ್. ಮತ್ತೊಮ್ಮೆ ಸ್ವಾಗತ. ತಟ್ ಅಂತ ಹೇಳಿ ನಾ ಸೋಮೇಶ್ವರ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸರ್, MBBS ಮುಗಿಸ್ತೀರಾ, 1 year ಹೌಸ್ ಸರ್ಜನ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಾ. ಅದಕ್ಕೊಂದು ಬಹಳ ಬಲವಾದ ಕಾರಣ ಇತ್ತಂತೆ, ಏನಾಯ್ತು? ಹೌದು, MBBS ಅನ್ನು ಪೂರ್ಣಗೊಳಿಸಿ ಆನಂತರ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೀಬೇಕು ಅನ್ನೋ ಆಸೆ ಇತ್ತು ನನಗೆ. ಆದರೆ ಈ ಸಂದರ್ಭದಲ್ಲಿ ನನ್ನ ತಾಯಿಗೆ ಕ್ಯಾನ್ಸರ್ ಆಗಿದೆ ಅನ್ನೋ ವಿಚಾರ ಗೊತ್ತಾಯಿತು. ರಮೇಶ್, ತಂದೆ ತಾಯಂದಿರು, ಮುಖ್ಯವಾಗಿ ತಾಯಂದಿರು ತಮ್ಮ ಆರೋಗ್ಯವನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಲೇಬೇಕು. ನಮ್ಮ ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲ, ಹಾಗಾಗಿ ಆಕೆ ತನ್ನ ನೋವನ್ನು ಹಂಚ್ಕೊಳ್ಳೋಕ್ಕಾಗಲೇ ಇಲ್ಲ. ಆ ಕ್ಯಾನ್ಸರ್ 4ನೇ ಹಂತವನ್ನು 4th ಸ್ಟೇಜನ್ನು ತಲುಪಿದಾಗ ನನಗೇನೋ ಒಂದು ತೊಂದರೆ ಇದೆ ಅಂತ ಹೇಳಿದಾಗ ಅವರನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕಿದ್ವಾಯಲ್ಲಿ ತೋರಿಸಿ ಚಿಕಿತ್ಸೆಯನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಾಗ ತೀರಾ ತಡವಾಗಿತ್ತು. ಹಾಗಾಗಿ ಆಕೆಯ ಕೊನೆಯ ದಿನಗಳು ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ಹಠಾತ್ತನೆ ಮದುವೆ ಆಗಬೇಕಾಗಿ ಬಂತು. ಇನ್ನೂ ಹೌಸ್ಮನ್ಶಿಪ್ ಮುಗಿದಿಲ್ಲ, ಆಗಲೇ ಮದುವೆ ಆಗಬೇಕಾಗಿ ಬಂತು. ರೈಟ್. ಆ ದಿನಗಳ ಬಗ್ಗೆ ನಿಮ್ಮ ಶ್ರೀಮತಿಯವರು ಏನು ಹೇಳ್ತಾರೆ ನೋಡೋಣ. ಹಾಯ್ ರೀ, ನಾನು ರೀ 1979 NMKRV ಕಾಲೇಜಿನ ಸಭಾಂಗಣ ಅಂತರ್ ಕಾಲೇಜು ಚರ್ಚಾ ಸ್ಪರ್ಧೆ ನಡೀತಾ ಇತ್ತು. ಅಲ್ಲಿ ನಮ್ಮಿಬ್ಬರ ಮೊದಲನೇ ಭೇಟಿ. ಅವತ್ತಿನ ದಿನ ನಿಮ್ಮ ಚರ್ಚಾ ಸ್ಪರ್ಧೆಯ ಒಂದು ವೈಖರಿ, ಆಮೇಲೆ ವಿಷಯ ಸಂಗ್ರಹಣೆ, ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಕೂಡ ಹೃದಯ ಕೂಡ ನಿಮ್ಮ ಕಡೆ ವಾಲಿತ್ತು. 1986 ನವೆಂಬರ್ 12ನೇ ತಾರೀಕು
ನಾವು 7 ವರ್ಷಗಳ ನಂತರ ಮದುವೆ ಆದ್ವಿ. ಅದಕ್ಕಿಂತ ಹೆಚ್ಚಾಗಿ ಸರಳ ವಿವಾಹವನ್ನ ತುಂಬ ಹೃದಯದಿಂದ ನಡೆಸ್ಕೊಟ್ಟವರು ನಿಮ್ಮ ಸ್ನೇಹಿತರು. ನಿಮ್ಮ ಮದುವೆ ಆದಮೇಲೆ ನನಗನ್ಸಿದ್ದು ಈ ವ್ಯಕ್ತಿ ಸಾಂಸಾರಿಕ ಜೀವನಕ್ಕಿಂತ ಅಧಿಕವಾಗಿ ಒಂದು ಸಾಂಸ್ಕೃತಿಕ ಜೀವನವನ್ನ, ಸಾರ್ವಜನಿಕ ಜೀವನವನ್ನ ಇಷ್ಟಪಡೋ ಅಂಥ ವ್ಯಕ್ತಿ ಅನ್ನೋದು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಇರ್ಬೋದು, ನನಗೆ ಅನಿಸಿದ್ದು ನೀವೊಂದು ಗಂಧದ ತುಂಡು. ಆ ಗಂಧದ ಜೊತೆ ಹೋರಾಟ ಅನ್ನೋದು ಇದೆಯಲ್ಲ, ಗುದ್ದಾಟ ಅನ್ನೋದು, ಅದು ತುಂಬ ಅಂದರೆ ಅರ್ಥಪೂರ್ಣವಾದದ್ದು. ಎಷ್ಟೇ ಕಷ್ಟ ಇರ್ಬೋದು, ಆದರೆ ಅರ್ಥಪೂರ್ಣವಾದದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಸಂಸಾರ ಕಟ್ಕೊಂಡ್ರು ಅರ್ಥಪೂರ್ಣವಾಗಿ ಬದುಕಿದ್ದೀವಿ, 4 ಜನರಿಗೆ ಆದರ್ಶವಾಗಿ ಬದುಕಿದ್ದೀವಿ. ಅದು ಸಾಧ್ಯ ಆಗಿದ್ದು ನಿಮ್ಮಿಂದ. ಅದು ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಈ ಒಂದು ಕುರ್ಚಿಯಲ್ಲಿ ನೀವು ಕುಳಿತಿರೋದು ನೋಡಿದರೆ ನನಗೆ ತುಂಬ ಖುಷಿ ಆಗ್ತಾ ಇದ್ದೀರಿ. ಎಸ್, ಬನ್ನಿ 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 ಮೇಡಮ್. ರುಕ್ಮಾತಿ ಅವರು ಬಂದಿದ್ದಾರೆ. ನಮಸ್ಕಾರ ಮ್ಯಾಮ್. ನಮಸ್ತೆ. ನಮಸ್ತೆ. ಸೊ ಈ ಸರಳ ವಿವಾಹ ಅನ್ನೋದು ಆ ಕಾಲದಲ್ಲಿ ಹೇಗಾಯ್ತು? ಈ ಮದುವೆ ಅನ್ನೋದು ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಆರ್ಥಿಕವಾಗಿ ಅಂತ ಯೋಚನೆ ಮಾಡಿಬಿಟ್ಟು ನಾವು ಸರಳವಾಗಿ ವಿವಾಹಕ್ಕೆ ಇಬ್ರು ನಿರ್ಧಾರ ಮಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲಾ ಸ್ನೇಹಿತರು ನಮ್ಗೆ ಬಂಧುಗಳಿಗಿಂತ ಹೆಚ್ಚಾಗಿ ನಮ್ಮ ಜೊತೆ ನಿಂತ್ಕೊಂಡ್ರು. ರಮೇಶ್, ಇಲ್ಲಿ ಒಂದು ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳಬೇಕು ನಾನು. ಮದುವೆಗೆ ಹೊಸ ಬಟ್ಟೆ ಬೇಡ, ಯಾಕೆ ಹಾಕ್ಕೋಬೇಕು? ಡಾಕ್ಟರ್ ಸತ್ಯನಾರಾಯಣ್ ಸಿಂಗ್ ಅನ್ನೋರು ಹೊಸ ಬಟ್ಟೆನ ಹೊಲಿಸಿ ತಂದು ಕೊಟ್ಟರು ನನಗೆ. ಹುಡುಗಿಗೆ ರೇಷ್ಮೆ ಸೀರೆ ಬೇಕು ಅಂತಾರೆ, ಯಾಕೆ ಬೇಕು? ಬೇಡ. ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರ ಅವರು ರೇಷ್ಮೆ ಸೀರೆನ ತಂದು ಕೊಟ್ಟರು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ನೆನಪಿಸ್ಕೊಳ್ಳೇಬೇಕಾದ ವ್ಯಕ್ತಿ ಅಂದರೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಕನ್ನಡದ ಪ್ರಖ್ಯಾತ ವಿಮರ್ಶಕರು. ಹೋಗಿ ಅವರ ಮನೆಗೆ, ಸರ್ ಹೀಗೆ ನಾವು ಮದುವೆ ಆಗ್ತಾ ಇದ್ದೇವೆ ಅಂದಾಗ ಎಷ್ಟು ಸಂತೋಷವಾಯಿತು ಅಂದರೆ ಇವತ್ತಿಗೂ ಕಣ್ಣು ಮುಂದೆ ಕಟ್ಟಿದ ಹಾಗಿದೆ ಆ ದೃಶ್ಯ. ತಕ್ಷಣವೇ ಅವರು ಬೀರು ಬಾಗಿಲನ್ನು ತೆಗೆದರು. ಎಷ್ಟು ಹಣ ಇದೆ ಅನ್ನೋದನ್ನು ಲೆಕ್ಕ ಮಾಡಿದೆ. ಆ ಇಡೀ ಕವರನ್ನು ಹಾಗೆ ತೆಗೆದು ಇಟ್ಕೊ, ನೀನು ಇಟ್ಕೊ. ಸರ್ ಬೇಡ ಸರ್, ಹಣ ಬೇಡ ಸರ್, ನಾವು ಅತ್ಯಂತ ಸರಳವಾಗಿ ಆಗ್ತಾ ಇದ್ದೀವಿ, ಬೇಡ ಸರ್, ಬೇಡ ಸರ್. ಇಲ್ಲಪ್ಪ, ನಿನಗೆ ಗೊತ್ತಿಲ್ಲ, ಏನಾದರೂ ಖರ್ಚುಗಳು ಬಂದೇ ಬರುತ್ತೆ ಅಂತ ಸಂದರ್ಭದಲ್ಲಿ ಬೇರೆಯವ್ರನ್ನ ಕೇಳೋ ಬದಲು ನಿಮ್ಮ ಮೇಷ್ಟು ಕೊಟ್ಟ ಹಣ ತಗೋ ನೀನು ಅಂತ ಹೇಳಿ ಜೇಬಿಗಿಟ್ರು. ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಹೇಳಬೇಕು ಅಂದರೆ ಬರೀ ಕೈಯಲ್ಲಿ ಹೋಗಿ ಮದುವೆ ಆಗಿರೋದು. ವಾವ್. ಈ ಸಂದರ್ಭದಲ್ಲಿ ನಾನು ಒಬ್ಬರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಲಿಂಗರಾಜು ಕಾತ್ಯಾಯಿನಿ ಅಂತ. ಇವರ ತುಂಬಾ ಆತ್ಮೀಯ ಸ್ನೇಹಿತ, ಶಾಲಾ ಸ್ನೇಹಿತರವರು, ಪುರುಷೋತ್ತಮ್ ಜೊತೆ ಇದ್ದವರು. ಅವರು ನಮಗೆ ಇವರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ದಾರೆ ಏರಿಸ್ಕೊಂಡಿರೋರು. ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಪ್ರೇಮ ವಿವಾಹ ಆಗೋದು ತಪ್ಪಲ್ಲ, ಆದರೆ ಮದುವೆ ನಂತರ ಸರಳವಾಗಿ ವಿವಾಹ ಆದರೂ ಕೂಡ ಬದುಕಿ ಬಾಳನ್ನ ತೋರಿಸೋದು ಅದು ಮುಖ್ಯ ಅಂತ ನಾನು ಇವತ್ತಿನ ಯುವಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈಟ್. ನಿಮ್ಮ ಮಗ ನಚಿಕೇತ್ ಏನ್ ಮಾಡ್ತೀರಾ ಈಗ? ನಚಿಕೇತ್ ಒಬ್ಬನೇ ಮಗ. ಅವನು ಇಂಜಿನಿಯರ್ ಆಗಬೇಕು ಅಥವಾ ವೈದ್ಯ ಆಗಬೇಕು ಅಂತ ಆಸೆ ನಮಗೆ. ಆದರೆ ಅವನಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಆದರೂ ಬಲವಂತವಾಗಿ ನಾನು ಒಂದು ಸಲ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಮೆಡಿಕಲ್ ಕಾಲೇಜ್ಗೆ ಸೇರಿಸ್ತೀನಿ ನಿನ್ನನ್ನು ಅಂತ ಕರ್ಕೊಂಡು ಹೋದಾಗ ಅವನು ಹೇಳ್ದ, ಪಪ್ಪ ನೀವೇನಾದರೂ ಇಂಜಿನಿಯರಿಂಗ್ಗೆ ಸೇರಿಸಿದ್ರೆ ನಾನು ಪ್ರತಿ ವರ್ಷ ಫೇಲ್ ಆಗ್ತೀನಿ. ಅವನ ಮಾತನ್ನು ಕೇಳಿ, ಆ ದೃಢತೆ ಕೇಳಿ ನನಗನ್ನಿಸ್ತು, ಇಲ್ಲ ನಾನು ತಪ್ಪು ಮಾಡ್ತಿದ್ದೇನೆ. ವಾಪಸ್ ಬಂದ್ವಿ. ಆ ಕ್ಷಣವೇ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ. ನಿನಗೆ ಬೇಕಾದ ವಿಚಾರ ನೀನು ಆಯ್ಕೆ ಮಾಡ್ಕೋಬಹುದು, ಓದಬಹುದು. ಆಗ ಅವನು ಅಡ್ವಾನ್ಸ್ಡ್ ಡಿಪ್ಲೊಮೊ ಇನ್ ಆ್ಯನಿಮೇಷನ್ ಮಾಡ್ದ. ಮಾಡಿ ಆ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಸಾಧನೆ ಮಾಡ್ದ. ಈಗ ಸದ್ಯಕ್ಕೆ ಅವನು ಈ ಮನುಷ್ಯರ ಮೂಳೆಗಳನ್ನು ಕೃತಕವಾಗಿ ಸೃಷ್ಟಿ ಮಾಡಿ ಅದನ್ನು ಶಸ್ತ್ರವೈದ್ಯರಿಗೆ ಕೊಡುವಂಥ ಒಂದು ಕೆಲಸ. ಓಕೆ. ಈಗ ಕ್ಯಾನ್ಸರ್ ಆದರೆ ಅಥವಾ ಯಾವುದಾದ್ರು ಅಪಘಾತಗಳಲ್ಲಿ ಮೂಳೆಯನ್ನು ತೆಗಿಬೇಕಾಗುವಂಥ ಸ್ಥಿತಿ ಬಂದರೆ ಆ ಮೂಳೆ ಇಲ್ಲದೆ ಇರತಕ್ಕಂಥ ಪ್ರದೇಶದ MRI ಮಾಡಿ ಆ ವಿಷಯವನ್ನು ತಗೊಂಡು ಹಾಗೆ ಒಂದು ಮೈಕ್ರೋ ಪ್ರಿಸಿಷನ್ ಆ ಲೆಕ್ಕದಲ್ಲಿ ಮಾಡಿ ಅದಕ್ಕೆ ಟೈಟೇನಿಯಂ ಕೋಟಿಂಗ್ ಕೊಟ್ಟು ಅದನ್ನು ಅಳವಡಿಸಿ ಶಸ್ತ್ರಚಿಕಿತ್ಸಕರು ಆ ಶಸ್ತ್ರ ಇದನ್ನು ಮಾಡ್ತಾರೆ. ಆ ಒಂದು ಕೆಲಸದಲ್ಲಿದ್ದಾನೆ. ಅವನಿಗೆ ಇಷ್ಟ ಬಂದ ಕ್ಷೇತ್ರ
ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇವತ್ತು ಅವನು ಖುಷಿಯಾಗಿದ್ದಾನೆ. ಅದು ಯಾವ ಕಾರಣಕ್ಕೂ ನನ್ನನ್ನಾಗಲಿ ಅಮ್ಮನ್ನಾಗಲಿ ಬಯೋ ಹಾಗಿಲ್ಲ. ವಂಡರ್ಫುಲ್. ಅವ್ರೇನು ಹೇಳಿದ್ದಾರೆ ಕೇಳೋಣ. ಒಂದು ಬೈಟ್ ಕಳಿಸಿದ್ದಾರೆ. ಎಸ್ ನಚಿಕೇತ್ ಅವರ ಬೈಟ್ ತೋರಿಸಿ. ಹಲೋ ಪಾಪ, ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ತುಂಬ ಖುಷಿಯಾಗಿದೆ. ನಿಮಗೂ ಅಮ್ಮನಿಗೂ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಪಾಪ, ನೀವು ನನ್ನ ಜೀವನ ಇಡೀ ತುಂಬ ಹೆಲ್ಪ್ ಮಾಡಿದ್ದೀರಾ. ನನಗೆ ಇಷ್ಟವಾದನ್ನು ತಂದು ಕೊಟ್ಟಿದ್ದೀರಾ, ಇಷ್ಟವಾದ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಇಷ್ಟವಾದ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ನಾನು ಅಲ್ಲಿರಬೇಕಿತ್ತು, ಬಟ್ ಇಲ್ಲಿದ್ದೀನಿ, ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಐ ಆಮ್ ರಿಯಲಿ ಸಾರಿ. ಬೇಜಾರು ಮಾಡ್ಕೋಬೇಡಿ. ಇಲ್ಲಿಂದಲೇ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಮೇಶ್ ಅವರೇ. ಥ್ಯಾಂಕ್ ಯು ZTV. ರೈಟ್, ಕೆಲಸದ ಒತ್ತಡದಿಂದ ಅವರು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಎಸ್, ಅಮ್ಮನ ಆಸೆ ಪ್ರಕಾರ ಮದುವೆ ಆಗ್ತೀರಿ, ಬಟ್ ಮದುವೆ ಆದ ಕೆಲವೇ ತಿಂಗಳುಗಳಲ್ಲಿ ಅಮ್ಮನ ಕಳ್ಕೊಳ್ತೀರಂತೆ. ಮದುವೆ ಆದ್ವಿ, ಆಕೆಗೆ ಬೇಕಾದಂಥ ಭಾವನಾತ್ಮಕ ಆಸರೆ ಏನಿತ್ತು ಅದನ್ನು ಇಬ್ಬರು ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಆಪ್ರೇಷನ್ ಎಲ್ಲ ಮಾಡಿದ್ವಿ, ಒಂದಷ್ಟು ಸುಧಾರಿಸ್ಕೊಂಡ್ರು. ಆಮೇಲೆ ಕೀಮೋಥೆರಪಿ, ರಸಾಯನ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದರು. ಆ ರಸಾಯನ ಚಿಕಿತ್ಸೆ ಆಗಿನ ಕಾಲದಲ್ಲಿ ಸುಮಾರು 1,500 ರೂಪಾಯಿಗಳು, ಸಿಸ್ಪ್ಲಾಟಿನ್ ಅಂತ ಒಂದು ಔಷಧಿ. ಆ ಔಷಧಿಯನ್ನು ಕೊಂಡುಕೊಳ್ಳಿಕ್ಕೆ ಒಂದು ಕೋರ್ಸ್ಗೆ 1,500 ರೂಪಾಯಿಗಳು ಬೇಕಾಗಿತ್ತು. ಅಷ್ಟು ಹಣ ನನ್ನ ಹತ್ರ ಇರಲಿಲ್ಲ. ಆಗ ನನಗೆ ನೆರವಾಗಿ ಬಂದವರು ನನ್ನ ಹಿರಿಯ ಮಿತ್ರ, ನನ್ನ ಅಣ್ಣನಿಗೆ ಸಮ ಡಾಕ್ಟರ್ PN ಗೋವಿಂದರಾಜುಲು ಅವರು. ಡಾಕ್ಟರ್ ಗೋವಿಂದರಾಜುಲು ಅವರು, ಯಾಕೆ ಯೋಚನೆ ಮಾಡ್ತೀಯ, ನಾವಿಲ್ವಾ, ಎಷ್ಟು ಬೇಕು, ತಕ್ಷಣ ಎಣಿಸ್ಬಿಟ್ಟು ಇಷ್ಟಿಟ್ಕೋ. ಪ್ರತಿ ತಿಂಗಳೂ ಸಹ ಕೀಮೋಥೆರಪಿ ಕೊಟ್ಕೊಂಡು ಬಂದಿದ್ದಾರೆ. ಆ ದಿನಗಳಲ್ಲಿ ಅವರು ಮಾಡಿದಂಥ ಸಹಾಯ ಏನಿದೆ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ರಮೇಶ್. ಅದು ಇವತ್ತು ನಾನು ಅದಕ್ಕಿಂತ ಹೆಚ್ಚು ಹಣ ಸಂಪಾದನೆ ಮಾಡ್ತೇನೆ. ಈಗ ಗೋವಿಂದರಾಜುಲ ಹತ್ರ ತೊಗೊಂಡು ಹೋಗಿ ಸಾರ್ ತಗೊಳ್ಳಿ ಹಣ ಅಂತ ಕೊಡಲಿಕ್ಕಾಗುತ್ತಾ? ನಾನು ಸಾಧ್ಯವೇ ಇಲ್ಲ. ಇಲ್ಲಿ ಉಪನಿಷತ್ತಿನ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ. 100 ಕೈಗಳಿಂದ ದುಡಿ, 1000 ಕೈಗಳಿಂದ ಹಂಚು. ಪ್ರತಿಯೊಬ್ಬ ಮನುಷ್ಯನೂ ಸಹ ಕಷ್ಟಪಟ್ಟು 100 ಕೈಗಳಿಂದ ದುಡಿದು 1000 ಕೈಗಳಿಂದ ಹಂಚಬೇಕಂತೆ. ನನ್ನ ಬೆನ್ನಿಗೆ 4 ಋಣಗಳು ಇವೆ ಅನ್ನೋದು ನನಗೆ ಗೊತ್ತಿದೆ. ದೈವ ಋಣ, ಪಿತೃ ಋಣ, ಆಚಾರ್ಯ ಋಣ, ಸಮಾಜ ಋಣ. ಈ ಋಣಗಳನ್ನು ತೀರಿಸ್ಕೋಬೇಕು ಮತ್ತು ಉಪನಿಷತ್ತಿನ ಮಾತನ್ನು ನಾನು ಪರಿಪಾಲಿಸಬೇಕು. ಹಾಗೆಯೇ ಡಾಕ್ಟರ್ ಗೋವಿಂದರಾಜುಲು, ಡಾಕ್ಟರ್ ಚಂದ್ರಮೌಳಿ, ಡಾಕ್ಟರ್ ವಿವೇಕ್, ಡಾಕ್ಟರ್ ಇಂದಿರಾ, ಸಂಪಟೂರು ವಿಶ್ವನಾಥ್, ರಾಮಚಂದ್ರ ಶರ್ಮತ್ಯಾಗಲಿ, ಇವರೆಲ್ಲ ಅವರದ್ದೇ ಆದ ರೀತಿಯಲ್ಲಿ ನನ್ನ ಬೆಳವಣಿಗೆಗೆ ಕಾರಣರಾಗಿದ್ದಾರಲ್ಲ. ಇವೆಲ್ಲ ಒಂದು ರೀತಿ ಋಣ. ಈ ಋಣವನ್ನು ತೀರಿಸ್ಕೋಬೇಕಾದ್ರೆ ಸಹಸ್ರ ಹಸ್ತದಿಂದ ಜ್ಞಾನವನ್ನು ಹಂಚಬೇಕು. ಅದೇ ನನ್ನ ಬದುಕಿನ ಏಕೈಕ ಉದ್ದೇಶ. ಸಾಯುವ ಕೊನೆಯ ಕ್ಷಣದವರೆಗೂ ಸಹ ಜ್ಞಾನವನ್ನು ಹಂಚ್ತಾ ಹೋಗ್ತೇನೆ. ಹಾಗಾಗಿ ಥಟ್ಟಂತ ಹೇಳಿ ಕಾರ್ಯಕ್ರಮದ ಮೂಲಕ ಇವತ್ತು ಇಷ್ಟು ಇಡೀ ಜಗತ್ತನ್ನು ತಲುಪೋದಕ್ಕೆ ಸಾಧ್ಯವಾಗಿದೆಯಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಪೂರ್ವ ಸೂರಿಗಳು, ನನ್ನನ್ನು ಈ ಮಟ್ಟಕ್ಕೆ ತಂದಂಥ ಅಧ್ಯಾಪಕರು ಮತ್ತು ನನ್ನ ಗೆಳೆಯರು. ನೀವು ಗೋವಿಂದರಾಜುಲು ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು. ರೀಸೆಂಟ್ ಯಾವಾಗ ಮೀಟ್ ಮಾಡಿದ್ರಿ ಅವರನ್ನು? ಇತ್ತೀಚೆಗೆ ಒಂದು ವಾರದ ಹಿಂದೆ ಭೇಟಿಯಾದೆ. ಓಕೆ. ಅವರಿಗೆ ಯಕೃತ್ ನಾರುಗಟ್ಟುವಿಕೆ ಅಂತೀವಿ, ಸಿರಾಸಿಸ್ ಆಫ್ ಲಿವರ್ ಅಂತ ಹೇಳ್ತೀವಿ. ಯಾವ ಕಾರಣದಿಂದ ಅವರಿಗೆ ಆ ಒಂದು ಸಮಸ್ಯೆ ಬಂದಿದೆ ಗೊತ್ತಿಲ್ಲ. ವೈದ್ಯರು ಇದುವರೆಗೂ ಕಂಡು ಹಿಡಿದಿಲ್ಲ. ಅದರ ಜೊತೆ ಓಡಾಡೋಕ್ಕಾಗುತ್ತಾ? ಓಡಾಡ್ತಾರೆ, ಆದರೆ ಅವರಿಗೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಯಕೃತ್ ಬದಲಿ ಜೋಡಣೆ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ತಕ್ಷಣ ಕೇಳಿದೆ, ಸರ್ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು? B ಪಾಸಿಟಿವ್ ಅಂದರು. ಅಯ್ಯೋ, A ಪಾಸಿಟಿವ್ ಆಗಿದ್ದರೆ ನನ್ನ ಲಿವರನ್ನೇ ನಾನು ಕೊಡ್ತಿದ್ನಲ್ಲ ಸರ್ ಅಂತ ಹೇಳ್ತಾ. ಎಂಥ ಒಳ್ಳೆ ಮನಸ್ಸು ಸರ್. ನೋಡಿ, ಲಿವರ್ ಕೊಡ್ತೀನಿ. ಓ ಸಾರ್ 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 ಸರ್. ಲಿವರ್ ಒಂದು ವಿಚಿತ್ರವಾದ ಅಂಗ. ಇದು ಅರ್ಧ ಲಿವರನ್ನು ದಾನವಾಗಿ ಕೊಡ್ತಾರೆ. ಯಾವ ದಾನಿ ಅರ್ಧ ಲಿವರನ್ನು ಕೊಟ್ಬಿಟ್ಟಿದ್ದಾನೋ ಆ ಕೊಟ್ಟಿರ್ತಕ್ಕಂಥ ಉಳಿದ ಲಿವರ್ ಏನಿರುತ್ತೆ ಅದು ಬೆಳ್ಕೊಂಡ್ಬಿಡುತ್ತೆ. ಹೌದು. ಯಾರು ಗ್ರಾಹಿ ರೆಸಿಪಿಯೆಂಟ್ ಅರ್ಧ ಲಿವರನ್ನು ಪಡೆದಿದ್ದಾನೋ ಅದು ಪೂರ್ಣ ಪ್ರಮಾಣದಲ್ಲಿ ಬೆಳ್ಕೊಳ್ಳುತ್ತೆ. ಹಾಗಾಗಿ ಧೈರ್ಯವಾಗಿ ಯಕೃದ್ದಾನವನ್ನು ಮಾಡಬಹುದು, ಹೆದರಬೇಡಿ ಅಂತ ನಾನು ನಮ್ಮ ಜನರಲ್ಲಿ ಕೇಳ್ಕೊತಾ ಇದ್ದೆ. ಬಹಳ ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ. ರೈಟ್ ಸರ್, ನೀವು ಮಾಡಿದಂಥ ಆರ್ಥಿಕ ಬೆಂಬಲದ ಬಗ್ಗೆ ಸರ್ ಹೇಳ್ತಾ ಇದ್ರು ಈಗ ತಾನೇ. ನಿಮ್ಮ ಋಣ ಹೇಗೆ ತೀರಿಸೋದು ಅಂತ? ಋಣ ಅಂತಲ್ಲ, ಇದು ಸ್ನೇಹ,
ಫ್ರೆಂಡ್ಶಿಪ್ಪಲ್ಲಿ ನಾನು ಅವ್ರಿಗಾಗಬೇಕು, ಅವ್ರು ನನಗಾಗಬೇಕು. ಬ್ಯೂಟಿಫುಲ್. ಅಷ್ಟೇ. ಅದಕ್ಕೂ ಮೀರಿ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಸರ್. ಬ್ಯೂಟಿಫುಲ್. 1993 ಜುಲೈ 1ನೇ ತಾರೀಕು ಡಾಕ್ಟರ್ಸ್ ಡೇ ಅಂತ ಮಾಡ್ತೀವಿ ನಮ್ಮಲ್ಲಿ. ಪ್ರತಿ ವರ್ಷ ಡಾಕ್ಟರ್ಸ್ ಡೇನಲ್ಲಿ ತುಂಬ ಸರ್ವಿಸ್ ಕೊಟ್ಟಿರೋಂಥ ವೈದ್ಯರಿಗೆ ಸನ್ಮಾನ ಮಾಡ್ತೀವಿ. ಡಾಕ್ಟರ್ BC ರಾಯ್ ಪ್ರಶಸ್ತಿ ಕೊಡ್ತೀವಿ. ಚೌಡಯ್ಯ ಸ್ಮಾರಕ ಭವನದಲ್ಲಿ ಈ ಕಾರ್ಯಕ್ರಮ ನಡೀತು. ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಚೀಫ್ ಗೆಸ್ಟಾಗಿ ಬಂದಿದ್ದರು. 22 ನಿಮಿಷಕ್ಕೆ ಕಾರ್ಯಕ್ರಮ ಮಾಡಿದ್ರು. ಅದೆಷ್ಟು ಸಲ ಕರ್ನಾಟಕದಲ್ಲಿ ಟೆಲಿಕಾಸ್ಟ್ ಆಗಿದೆಯೋ ಗೊತ್ತಿಲ್ಲ. ನಾನು ವಿದೇಶಗಳಿಗೆ ಹೋದಾಗ ನಮ್ಮ ಸ್ನೇಹಿತರೆಲ್ಲ ಹೇಳೋರು, ಯಾರಪ್ಪ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು, ವೈದ್ಯರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ ಅವಾಗ ಅವರ ಹೆಸರನ್ನ ನಾನು ತಗೊಂಡೆ. ಸೊ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯಿತು ನೀವು ವಿತ್ ಆಲ್ ಯುವರ್ ಲಿವರ್ ಪ್ರಾಬ್ಲಮ್ಸ್ ಇಲ್ಲಿ ಬಂದಿರೋದು ನಮ್ಮ ಪ್ರೋಗ್ರಾಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಟೇಕ್ ಕೇರ್. ಬನ್ನಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಬನ್ನಿ. ರೈಟ್ ಸರ್, ಡಾಕ್ಟರ್ ಆಗಿದ್ದ ನೀವು ಕರ್ನಾಟಕದ ಮನೆ ಮಾತಾಗ್ತೀರಾ. ನಮ್ಮೆಲ್ರಿಗೂ ಪರಿಚಯ ಆಗಿದ್ದು ನಿಮ್ಮ ತಟ್ ಅಂತ ಹೇಳಿ ಆ ಕಾರ್ಯಕ್ರಮದ ಮೂಲಕ. ಅದು ಹೇಗೆ ಶುರುವಾಯಿತು? ಆ ಟೆಲಿವಿಷನ್ ಜರ್ನಿ ಹೇಗೆ ಶುರುವಾಯಿತು ಸರ್? ಚಂದ್ರಕುಮಾರ್ ಅವರಿಗೆ, ಕಾರ್ಯಕ್ರಮದ ನಿರ್ಮಾಪಕರು, ನನ್ನ ಬಡತನದ ಹಿನ್ನೆಲೆ ಗೊತ್ತಿದ್ದ ಕಾರಣ ಅವರು, ನೀನು ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸ್ಕೊಡು, ತಿಂಗಳಿಗೊಂದು 50 ರೂಪಾಯಿ ಆದರೂ ಸಿಗೋ ಹಾಗೆ ಮಾಡ್ತೇನೆ ಅಂದಾಗ ಒಪ್ಕೊಂಡೆ. ನಿರಂತರವಾಗಿ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆ. ಒಂದು ಘಟ್ಟದಲ್ಲಿ ಪ್ರತಿ ಭಾನುವಾರ ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮ. ಬುಧವಾರಕ್ಕೆ ಹೋದಾಗ, ಬುಧವಾರ ನಾನು ಬರೋಕ್ಕಾಗಲ್ಲ, ನನ್ನ ವೃತ್ತಿಯಲ್ಲಿ ನಾನು ನಿರತನಾಗಿರ್ತೇನೆ ಅಂದಾಗ, ನಿಮ್ಮನ್ನು ವಾಪಸ್ ಕಳಿಸೋಕ್ಕೆ ನಮಗಿಷ್ಟವಿಲ್ಲ, ನಮ್ಮಲ್ಲಿ ಇಂತಿಂಥ ಕಾರ್ಯಕ್ರಮಗಳಿವೆ, ನಿಮಗೆ ಇಷ್ಟವಾದ ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ತಗೋಬಹುದು ಅಂತ ಹೇಳಿದ್ರು. ಆಗ ನೋಡಿದೆ, ಅಲ್ಲಿತ್ತು ಕ್ವಿಜ್. ಯಾರೂ ಕ್ವಿಜ್ ನಡೆಸೋಕೆ ಮುಂದೆ ಬಂದಿರಲಿಲ್ಲ. ನಾನು ಮಾಡ್ತೇನೆ, ಏನು ಅನುಭವ ನಿಮಗೆ? ನಾ ಹೇಳಿದೆ, ಕ್ವಿಜ್ ವಿದ್ಯಾರ್ಥಿಯಾಗಿ, ಕ್ವಿಜ್ ಸ್ಪರ್ಧಿಯಾಗಿ ನಾನು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದೇನೆ ಅನ್ನೋ ಮಾತನ್ನು ಹೇಳಿದೆ. ಅಲ್ಲಿಯವರೆಗೆ ದೂರದರ್ಶನದಲ್ಲಿ ಕ್ವಿಜ್ ಅಂದರೆ ಪ್ರಶ್ನೆಗಳನ್ನು ಕಾಗದದಲ್ಲಿ ಬರ್ಕೊಂಬಂದು ಓದಿ ಪ್ರಶ್ನೆಯನ್ನು ಕೇಳ್ತಾ ಇದ್ದರು. ನಾನು ಹೇಳಿದೆ, ಇದು ವಿದ್ಯುನ್ಮಾನ ಮಾಧ್ಯಮ, ದೃಶ್ಯ ಶ್ರವ್ಯ ಎರಡೂ ಇದೆ, ಇವೆರಡರ ಸಂಪೂರ್ಣ ಲಾಭವನ್ನು ಪಡಿಬೇಕು, ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಿ ಕಂಪ್ಯೂಟರ್ನ ಕೊಂಡ್ಕೊಂಡ್ಬಂದು ಕಂಪ್ಯೂಟರನ್ನು ಕಲಿತು ಪವರ್ ಪಾಯಿಂಟನ್ನು ಉಪಯೋಗಿಸ್ಕೊಂಡು ಅದರಲ್ಲೇ ಒಂದು ವಿನ್ಯಾಸ ಇರುತ್ತಲ್ಲ, ಆ ವಿನ್ಯಾಸವನ್ನು, ಟೆಂಪ್ಲೇಟನ್ನು ತಯಾರು ಮಾಡಿ ಅದನ್ನು ತಗೊಂಡೋಗಿ ಶ್ರೀಮತಿ ಉಷಾ ಕಿಣಿ ಅಂತ ಅವರು ಕ್ವಿಝನ್ನು ನಡೆಸ್ತಾ ಇದ್ದರು. ಅವರು ಕೊಟ್ಟಾಗ ಅವರಿಗೆ ಬಹಳ ಸಂತೋಷವಾಯಿತು. ಯಾಕಂದರೆ ಇದು ದೃಶ್ಯ ಮಾಧ್ಯಮ, ಸರಿ ಹೋಗುತ್ತೆ. ಎಂಜಿನಿಯರ್ಗಳನ್ನು ಕರೆಸಿದ್ರು, ಎಲ್ಲರೂ ಒಟ್ಟು ಕೂತ್ಕೊಂಡ್ವು. ಎಂಜಿನಿಯರ್ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇತ್ತು, ಸಾಕಷ್ಟು ಸುಧಾರಣೆ ಆಯಿತು. ನೇರವಾಗಿ ಶುರು ಮಾಡಿದ್ವಿ ಕಾರ್ಯಕ್ರಮ. ರೈಟ್. ಇವತ್ತು 4,000ಕ್ಕೂ ಹೆಚ್ಚು ಸಂಚಿಕೆಗಳಾಗಿದೆ. ಆ ತಟ್ ಅಂತ ಹೇಳಿ ಬಗ್ಗೆ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ತಟ್ಟಂತ ಹೇಳಿ ಕಾರ್ಯಕ್ರಮ 21 ವರ್ಷಗಳಲ್ಲಿ 4,450ಕ್ಕೂ ಹೆಚ್ಚು ಸಂಚಿಕೆಗಳನ್ನ ಪೂರೈಸಿದ. ಆತ್ಮೀಯ ವೀಕ್ಷಕರೇ, ಈ ಥಟ್ ಅಂತ ಹೇಳಿ ಕಾರ್ಯಕ್ರಮ ದೂರದರ್ಶನ ಚಂದನದ ಅತ್ಯಂತ ಕನ್ನಡದ ಸಂಸ್ಕೃತಿಯನ್ನ ಮನೆ ಮನೆಗೂ ದರ್ಶನ ಮಾಡ್ತಕ್ಕಂತಹ ಕಾರ್ಯಕ್ರಮ. 15,000ಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 50,000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗಿದೆ. 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಹುಮಾನವಾಗಿ ನೀಡಲಾಗಿದೆ. ಇಷ್ಟೆಲ್ಲ ಸಾಧನೆ ಮಾಡಿರೋ ನಮ್ಮ ಕನ್ನಡದ ಈ ಹೆಮ್ಮೆಯ ಕಾರ್ಯಕ್ರಮ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಇಷ್ಟು ದೊಡ್ಡ ಸಾಧನೆಯ ಹಿಂದಿರುವ ಶಕ್ತಿ ಕ್ವಿಜ್ ಮಾಸ್ಟರ್ ಡಾಕ್ಟರ್ ನಾ ಸೋಮೇಶ್ವರ್ ಸರ್. ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಕನ್ನಡ ಸಂಘ ಮಾಡಿ ಅಂತರ್ ಕಾಲೇಜ್ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದೆ ಪ್ರತಿ ವರ್ಷವೂ. ಆ ಸ್ಪರ್ಧೆಗಳಿಗೆ ನೀವು ಬರ್ತಾ ಇದ್ರಿ. ಚರ್ಚಾ ಸ್ಪರ್ಧೆಗೆ, ಭಾಷಣ ಸ್ಪರ್ಧೆಗೆ. ನಿಮ್ಮ ಅಸ್ಖಲಿತವಾದ ವಾಣಿ, ನಿಖರವಾದ ಭಾಷಾ ಪ್ರಯೋಗ, ಅವನ್ನು ನಾನು ಆವತ್ತೇ ಮೆಚ್ಚಿಕೊಂಡಿದ್ದೆ. ಸೈಲೆಂಟ್ ಆಗಿದ್ದುಕೊಂಡು ಎಲ್ಲೂ ಯಾರಿಗೂ ಕೂಡ ವಿಸಿಬಿಲಿಟಿ ಜಾಸ್ತಿ ಕಾಣಿಸ್ತೇ ಇದ್ರು ಕೂಡ ದೊಡ್ಡ ಕ್ರಾಂತಿಯನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀರಾ. ಒಂದು ದಾಖಲೆಯನ್ನ ನಿರ್ಮಿಸಿದ್ದೀರಾ. ಕ್ವಿಜ್ ಮುಖೇನ ಬಂದು 4,500 ಹತ್ರ ನಿಮ್ಮ ಈ ತಟ್ ಅಂತ ಹೇಳಿ ಕಾರ್ಯಕ್ರಮ ಮಾಡಕ್ಕೆ ಎಷ್ಟೋ ಪುಸ್ತಕಗಳನ್ನ ಓದಬೇಕಾಗುತ್ತೆ. ಓದಿರೋದಷ್ಟೇ ಅಲ್ಲ, ಜ್ಞಾಪಕ ಇಟ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳೋದಷ್ಟೇ ಅಲ್ಲ, ಸಂದರ್ಭೋಚಿತವಾಗಿ ಪ್ರಶ್ನೆಗಳು ಮತ್ತು ಉತ್ತರ ಮತ್ತು ಅದಕ್ಕೆ ವ್ಯಾಖ್ಯಾನಗಳನ್ನು ಮಾಡಬೇಕಲ್ಲ. ಬಹಳ ಸಂತೋಷ. ಇಲ್ಲಿವರೆಗೆ ನಾನು ಅಂದ್ಕೊಂಡಿದ್ದೆ
ಪ್ರಶ್ನೆ ಕೇಳೋದು ಸುಲಭ, ಉತ್ತರ ಹೇಳೋದು ಕಷ್ಟ ಅಂತ. ಈ ಸೋಮೇಶ್ವರವ್ರನ್ನ ನೋಡಿದ ಮೇಲೆ ನನಗೆ ಅನಿಸುತ್ತೆ ಪ್ರಶ್ನೆ ಕೇಳೋದೇ ಕಷ್ಟ, ಉತ್ತರ ಹೇಳೋದಕ್ಕೆ ಅವರು ಕೆಲವು ಸುಳಿವುಗಳನ್ನು ಕೊಡ್ತಾರೆ. ಆದರೆ ಇವರು ಅಷ್ಟೊಂದು ಪ್ರಶ್ನೆಗಳನ್ನು ಪ್ರತಿ ಸಾಲಿ ಹುಡುಕ್ಬೇಕಲ್ಲ, ಎಷ್ಟು ಶ್ರಮ ವಹಿಸಿರ್ಬೋದು ಈ ವ್ಯಕ್ತಿ ಅಂತ ನೋಡಿದಾಗ ಬಹಳ ಅಚ್ಚರಿ ಅನಿಸುತ್ತೆ ಮತ್ತು ಅಷ್ಟೇ ಗೌರವ ಬರುತ್ತೆ. ಕನ್ನಡದ ಅಭಿಮಾನ ಎಲ್ಲರಿಗೂ ಇರುತ್ತೆ, ನನಗೂ ಇದೆ. ಆದರೆ ನಿಮ್ಮಷ್ಟು ಯಾರಿಗೂ ಇಲ್ಲ. ನಿಮ್ಮ ಈ ಕನ್ನಡದ ಬಗ್ಗೆ ಸಾಧನೆ, ವಿಜ್ಞಾನದ ಬಗ್ಗೆ ಸಾಧನೆ ಹೀಗೆ ಮುಂದುವರಿಯಲಿ. ನಮಗೆ ನಿಮ್ಮಿಂದ ಸಾಕಷ್ಟು ವಿಚಾರಗಳು ತಿಳಿಯುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಸರ್, ನಿಮ್ಮ ಕನಸಿನ ಕೂಸು ತಟ್ಟಂತ ಹೇಳಿಗೆ ಬಹಳ ಸಪೋರ್ಟ್ ಮಾಡಿದಂತ ಉಷಾ ಕಿನಿ ಮತ್ತು ಆರ್ತಿ ಮೇಡಮ್ ಅವರು ಬಂದಿದ್ದಾರೆ, ಸ್ವಾಗತಿಸಿ. ಐ ಆಮ್ ರಿಯಲಿ ಆನರ್ಡ್. ವೆಲ್ಕಮ್ ವೆಲ್ಕಮ್ ಉಷಾಜಿ, ಹೇಗಿದ್ದೀರಿ? ಬಹಳ ಬನ್ನಿ 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 ಆರ್ತಿಜಿ, ನಮಸ್ಕಾರ ನಮಸ್ಕಾರ. ಎಸ್, ತುಂಬ ಸಂತೋಷವಾಗ್ತಾ ಇದೆ ನನಗೆ ನೀವಿಬ್ಬರು ಬಂದಿರೋರು. ಬನ್ನಿ. ಹೇಗೆ ಈ ಸಂತೋಷವನ್ನು ವ್ಯಕ್ತಪಡಿಸಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದವರು ಶ್ರೀಮತಿ ಉಷಾ ಕಿಣಿ ಅವರು. 10 ವರ್ಷಗಳಿಗೂ ನಿರಂತರವಾಗಿ ಹೆಚ್ಚು ಕಾಲ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದವರು ಶ್ರೀಮತಿ HN ಆರತಿ ಅವರು. ಇವರಿಬ್ಬರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಥಟ್ ಅಂತ ಹೇಳಿ ಮನೆಗಳಲ್ಲಿ ಮನಗಳಲ್ಲಿ ಇವತ್ತು ಸ್ಥಾಪಿತವಾಗಿದೆ ಅಂದರೆ ಇವರು ಕಾರಣ. ಹಾಗಾಗಿ ಇಬ್ಬರಿಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಎಸ್ ಉಷಾಜಿ, ಯೋರ್ ಥಾಟ್ಸ್? ನಮ್ಮ ಹತ್ರ ಒಬ್ಬರು ರೆಡಿಮೇಡ್ ಕ್ವಿಸ್ ಮಾಸ್ಟರ್ ಇದ್ದಾಗ ಅದಕ್ಕಿಂತ ಏನ್ ಬೇಕು? ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಕಡಿಮೆನೇ ಬರುತ್ತೆ. ಈವನ್ ನಾವು 20 ವರ್ಷ ಹಿಂದೆ ಅಂತೂ ಇಟ್ ವಾಸ್ ಅ ಚಾಲೆಂಜ್. ಆ ಚಾಲೆಂಜ್ ಬಗ್ಗೆ ಮಾತಾಡಿದ್ರೆ ನಾನು ಒಂದು ಇಡೀ ಪುಸ್ತಕನೇ ಬರಿಬಹುದು. ಅದರಲ್ಲಿ ಕ್ವಿಸ್ ಮಾಸ್ಟರ್ಸ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದು ಮಾಡಬೇಕು ಅಂತ ಅನ್ಸ್ಬೇಕಾದ್ರೆ ಯಾರು ಕ್ವಿಸ್ ಮಾಸ್ಟರ್ ಅಂದ್ರೆ ಥಟ್ ಅಂತ ಒಂದೇ ಒಬ್ಬರದೇ ಹೆಸರು. ಇವಾಗ ಕೂಡ ನಿರಂತರವಾಗಿ 20 ವರ್ಷ ಆದ ನಂತರ ನಾವೇನೋ ಪ್ರೊಡ್ಯೂಸರ್ಸ್ ಬಂದು ಹೋಗ್ತಾನೆ ಇದ್ವಿ. ಬಟ್ ಡಾಕ್ಟರ್ ನಾಸ್, I call him a walking encyclopedia. That's how I address him. ಯಾಕೆಂದ್ರೆ ಒಂದು ಅರ್ಧ ಗಂಟೆನಲ್ಲಿ ನಾವು ಒಂದು ಇಡೀ ಪುಸ್ತಕ ಏನು ಓದಿ ನಮಗೆ ಜ್ಞಾನ ಬರುತ್ತೋ ಅದು ಎಷ್ಟು ಸರಳವಾಗಿ ಇವರು ಹೇಳ್ಕೊಡ್ತಾರಂದ್ರೆ ಅದರದ್ದು ಪ್ರಶ್ನೆ ಉತ್ತರ ಮಾತ್ರ ಅಲ್ಲ, ಅದರದ್ದು ವಿವರಣೆ, ಆ ಎಡಿಷನಲ್ ಇನ್ಫಾರ್ಮೇಶನ್ ಏನು ಇವ್ರು ಕೊಡ್ತಾರೋ ದ್ಯಾಟ್ ಈಸ್ ದ USP ಆಫ್ ದ ಪ್ರೋಗ್ರಾಮ್. 50,000 ಪುಸ್ತಕಗಳನ್ನು ನೀವು ನೀಡಿದಿರಂತೆ. ವಾವ್. ಎಸ್ ಆರ್ತಿಜಿ, ಟಿವಿ ಬಂದ ಮೇಲೆ ಪುಸ್ತಕ ಓದೋದು ಕಡಿಮೆ ಆಯ್ತು ಅನ್ನೋಂಥ ಒಂದು ಕೂಗು ಅವಾಗ ಬರ್ತಾ ಇತ್ತು. ನಾನು ಹೇಳ್ತಾ ಇರೋದು 20 ವರ್ಷದ ಹಿಂದೆ. ಅವಾಗ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕಲ್ವಾ, ಹಾಗಾಗಿ ಟಿವಿ ಮೂಲಕನೇ ಪುಸ್ತಕನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಟಿವಿ ಮೂಲಕನೇ ಇಂಥ ಪುಸ್ತಕ ಓದ್ರಪ್ಪ ಅಂತ ಹೇಳಿದ್ರೆ ಆ ಒಂದು ಯೋಜನೆ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ತು. ರೈಟ್. ನಮ್ಮ ಥಟ್ ಅಂತ ಹೇಳಿ ನಾಯಕರಲ್ಲಿದ್ದಾರೆ, ಪ್ರೊಡ್ಯೂಸರ್ಸ್ ಇಲ್ಲಿದ್ದಾರೆ, ಇಬ್ಬರು ಸ್ಪರ್ಧಿಗಳಿಲ್ಲಿದ್ದಾರೆ. ಹಾಗಾಗಿ ಅದನ್ನ ಹಾಗೆ ರೀಕ್ರಿಯೇಟ್ ಮಾಡೋಣ. ಬನ್ನಿ, ಲೆಟ್ಸ್ ಎಂಜಾಯ್ ದ ಶೋ. ಬನ್ನಿ ಮ್ಯಾಮ್. ಸೊ 21 ವರ್ಷಗಳಿಂದ ನಡೀತಾ ಇರುವಂತ ಥಟ್ ಅಂತ ಹೇಳಿ ಕಾರ್ಯಕ್ರಮದ ರೂವಾರಿ ಸೋಮೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅದರ ಪ್ರೊಡ್ಯೂಸರ್ ಉಷಾ ಅವರು, ಆರ್ತಿ ಅವರು ಇಲ್ಲಿದ್ದಾರೆ. ಮೇಡಮ್, ಆಕ್ಷನ್ ಅಂತ ಹೇಳಿ ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಆ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನ ರೀಕ್ರಿಯೇಟ್ ಮಾಡೋಣ. ರೋಲ್ VTR, ಅಪ್ ಸೌಂಡ್ ಅಂಡ್ ಆಕ್ಷನ್. ಸ್ವಾಗತ, ಶುಭ ಸ್ವಾಗತ. ವೀಕೆಂಡ್ ವಿತ್ ರಮೇಶ್ ವೇದಿಕೆಯ ಮೇಲೆ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಧನ್ಯವಾದಗಳು. ಕಾರ್ಯಕ್ರಮದ ಮೊದಲ ಪುಸ್ತಕ ಮತ್ತು ಮೊದಲ ಪ್ರಶ್ನೆ ಪ್ರೊಫೆಸರ್ ಬಿಪಿನ್ ಚಂದ್ರ ಅವರು ಬರೆದ ಆಧುನಿಕ ಭಾರತದ ಇತಿಹಾಸ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ HS ಗೋಪಾಲ್ ರಾವ್ ಅವರು. ಈ ಪುಸ್ತಕ ನಿಮಗೆ ದೊರೆಯಬೇಕಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ಈ ರೀತಿ ಇದೆ: ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಕಟ್ಟಿದವರಲ್ಲಿ ಕನ್ನಡ ನಾಡಿನ ಬುಡಕಟ್ಟಿನವರೂ ಸಹ ಒಬ್ಬರು ಆಗಿದ್ದರು ಅನ್ನೋದಕ್ಕೆ ಪುರಾವೆ ಏನು? ಚಿನ್ನ. ಬಜರ್ ಒತ್ತುಬಿಟ್ಟು ಯಾವತ್ತೂ ಉತ್ತರ ಕೊಡಿ, ಹಾಗೆ ಉತ್ತರ ಕೊಡಬೇಡಿ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಚಿನ್ನ ಅಂತ ಹೇಳಿದ್ದಾರೆ. ಡಾಕ್ಟರ್ ಚಂದ್ರಮೌಳಿ, ಆಯ್ಕೆಗಳು ಬೇಕಾ? ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನ ಹೇಳಿ. ಆಯ್ಕೆಗಳು ಬೇಕು ಅಂತಿದ್ದಾರೆ. ಶ್ರೀಗಂಧ ಮತ್ತು ಚಿನ್ನ 2 ಆಯ್ಕೆಗಳಿವೆ. ತಮ್ಮ ಆಯ್ಕೆ? ಚಿನ್ನ ಅಂತ ಹೇಳಿದ್ದಾರೆ ಆಗ್ಲೇನೆ. ಚಿನ್ನ. ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೆ ಇಷ್ಟಪ್ಪ ಹೇಳ್ಬಿಟ್ಟಿದ್ದಾರೆ. ನೀ ಹೇಳು ಯಾವ್ದು ಸರಿಯಾದದ್ದು? ಅದು ಚಿನ್ನನೇ. ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಚಿನ್ನ.
ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಇಂದಿರಾ ಅವರು. ಆಧುನಿಕ ಭಾರತದ ಇತಿಹಾಸ ಈ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ, ಪ್ರೀತಿಯಿಂದ ರಮೇಶ್, ಯಶಸ್ಸಿನ ಸರಳ ಸೂತ್ರಗಳು, ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಈಗ ಒಗಟುಗಳ ಲೋಕಕ್ಕೆ ನಾವು ಬರ್ತಾ ಇದ್ದೇವೆ. ಸ್ವಲ್ಪ ಪೇಪರು ಪೆನ್ನು ತಗೊಳ್ಳಿ, ಗಮನವಿಟ್ಟು ಕೇಳಿ, ನಿಧಾನಕ್ಕೆ ಓದಿ ಹೇಳ್ತೇನೆ. ಒಂದು ಗಿಣಿ ಭತ್ತದ ಗದ್ದೆಯಲ್ಲಿ ಕೂತಿದೆ, ಕಾಳುಗಳ ಮೇಲೆ ಅಂದರೆ ತೆನೆಯ ಮೇಲೆ. ಒಂದಷ್ಟು ಗಿಣಿಗಳು ಹಾರು ಬಂತು. ಆಗ ಈ ಗಿಣಿ ಕೇಳ್ತಂತೆ, ನೀವೆಷ್ಟು ಜನ ಬಂದಿದ್ದೀರಿ ಅಂತ. ಆಗ ಆ ಗಿಣಿಗಳ ನಾಯಕ ಹೇಳ್ತಂತೆ, ಆ ಗಿಣಿ ಏನು ಹೇಳ್ತು ಅಂತ ಈಗ ನಾನು ಹೇಳ್ತಿದ್ದೀನಿ, ಗಮನ ಇಟ್ಟು ಕೇಳಿ. ನಾವು, ನಮ್ಮಷ್ಟು, ನಮ್ಮರ್ಧ, ನಮ್ಮ ಕಾಲು ಅಂದರೆ ಕಾಲು ಭಾಗ, ನಮ್ಮ ಕಾಲು ಹಾಗೂ ನೀನು ಸೇರಿದರೆ 100 ಮಂದಿ ಆಗ್ತೇವೆ. ಹಾಗಾದರೆ ನಾವೆಷ್ಟು ಮಂದಿ ಬಂದಿದ್ದೇವೆ ಅನ್ನೋದನ್ನು ನೀನು ಹೇಳು ಅಂತ ಹೇಳುತ್ತಂತೆ ಆ ವಲಸೆ ಬಂದ ಗಿಡಿ. ಆಯ್ಕೆಗಳು ಬೇಕು ಅಂದರೆ ಕೊಡ್ತೇನೆ, ಇಲ್ಲ ಅಂದರೆ ಲೆಕ್ಕ ಮಾಡ್ತೇವೆ ಅಂದ್ರೂ ಅವಕಾಶ ಉಂಟು. ಆಯ್ಕೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸಂಖ್ಯೆ 36, ಎರಡನೇ ಸಂಖ್ಯೆ 46. ಯಾವುದೋ ಒಂದನ್ನು ಆಯ್ಕೆ ಮಾಡೋ ಹಾಗಿಲ್ಲ, ನಿಮ್ಮ ಉತ್ತರಕ್ಕೆ ಸರಿಯಾದ ವಿವರಣೆಯನ್ನು ಕೊಡಬೇಕಾಗುತ್ತೆ. 100 ಆಗ್ಬೇಕಾದ್ರೆ 46 ಆಗ್ಬೇಕು. ಡಾಕ್ಟರ್ ಚಂದ್ರಮೌಳಿ ಬಜರ್ ಒತ್ತಿದ್ದಾರೆ. 46. ಡಾಕ್ಟರ್ ಇಂದಿರಾ, ನಾನು 36 ಹೇಳ್ತೀನಿ, ಬಟ್ ತಪ್ಪು ಅಂತ ಗೊತ್ತು. ಆದರೆ ಸರಿಯಾದ ಉತ್ತರ 36. ಹೇಗೆ 36? ನಾವು ಅಂದರೆ 36 ಗಣಗಳು, ನಮ್ಮಷ್ಟು ಅಂದರೆ ಮತ್ತೆ 36. 36 ಎಷ್ಟಾಯ್ತು? 72 ಆಯ್ತು. ಅದಾದ ಮೇಲೆ ನಮ್ಮರ್ಧ 18. 36 ಅರ್ಧ 18, 9 ಪ್ಲಸ್ 1 90 ಆಯ್ತಾ? ಆಮೇಲೆ ನಮ್ಮ ಕಾಲು 36ರಲ್ಲಿ ಕಾಲು ಭಾಗ 9 ಆಯ್ತು. ಅಲ್ಲಿಗೆ 99 ಆಯ್ತು. ಜೊತೆಗೆ ನೀನು ಸೇರಿದ್ರೆ ನಾವು 100 ಮಂದಿ. ನಮ್ಮ ಜಾನಪದ ಕವಿಗಳು ಇದ್ದಾರಲ್ಲ, ಎಂತೆಂತಹ ಒಗಟುಗಳನ್ನು ರಚಿಸಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತದೆ. ಈ ಅದ್ಭುತವಾದ ಸಂಪತ್ತನ್ನು ನಮ್ಮ ಮಕ್ಕಳು ಕಳ್ಕೊತಾ ಇದ್ದಾರೆ. ನಮ್ಮ ಮಕ್ಕಳು ಕಳ್ಕೊಳ್ಳೋದಕ್ಕೆ ಕಾರಣ ನಾವು. ನಮ್ಮ ಮಕ್ಕಳಿಗೆ ಕನ್ನಡ ಗಾದೆಗಳನ್ನು, ಕನ್ನಡ ಒಗಟುಗಳನ್ನು, ಕನ್ನಡ ನುಡಿಗಟ್ಟುಗಳನ್ನು, ಕನ್ನಡ ಬಾಲಗೀತೆಗಳನ್ನು, ಕನ್ನಡ ನಾಡಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಹಿಂದೆ ಬೀಳ್ತಾ ಇದ್ದೇವೆ ನಾವು. ಇಂಗ್ಲೀಷನ್ನು ಕಲಿಸಿ ನಾನು ಬೇಡ ಅನ್ನೋಲ್ಲ, ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಇಂಗ್ಲೀಷನ್ನು ಕಲಿಸಿ ಅಂತಹ ವ್ಯವಸ್ಥೆ ಮಾಡಿ ಸ್ವಾಗತ. ಆದರೆ ಕನ್ನಡವನ್ನು ಮರಿಬೇಡಿ. ಮಕ್ಕಳು, ಹೆತ್ತವರು ಕನ್ನಡದಲ್ಲೇ ತಮ್ಮ ಭಾವನೆಗಳನ್ನು ವಿನಿಮಯ ಮಾಡ್ಕೋಬೇಕು. ಹೊಸಲು ದಾಟಿ ಹೊರಗಡೆ ಹೋದ್ರ ಯಾವ ಭಾಷೆ ಬೇಕಾದರೂ ಮಾತನಾಡಿ. ಬದುಕನ್ನು ನೀಡುವ ಭಾಷೆ ಇಂಗ್ಲೀಷ್ ಅಂತ ನೀವು ಭಾವಿಸೋದಾದರೆ ಖಂಡಿತ ಬಳಸಿ. ಆದರೆ ತಾಯಿ ನುಡಿಯನ್ನು, ಮಾತೃಭಾಷೆಯನ್ನು ಮರಿಬೇಡಿ. ಆ ಸಂಸ್ಕೃತಿ ಉಳಿಬೇಕು ಅಂದರೆ ದಯವಿಟ್ಟು ಕನ್ನಡವನ್ನು ಕಲಿಸಿ ನಿಮ್ಮ ಮಕ್ಕಳಿಗೆ. ಕೊನೆಯ ಸುತ್ತಿಗೆ ನಾವೀಗ ಬರ್ತಾ ಇದ್ದೇವೆ. ರಮೇಶ್, ನೀವು ಬರ್ತೀರಾ? ಬನ್ನಿ. ಎಸ್ ಬಿಡಿ. ರೂಲ್ಸ್ ಬ್ರೋಕನ್ ಹೇಳಿ ಸರ್. ತುಂಬ ಸೊಗಸಾದ ಕೃತಿ, ಸನ್ಯಾಸಿ ಮತ್ತು ಇತರ ಕಥೆಗಳು, ಕುವೆಂಪು ಅವರು ಬರೆದಂಥ ಕೃತಿ ಈಗ ನಾವು ಕೊಡ್ತಾ ಇದ್ದೇವೆ. ಕ್ರೀಡೆಗೆ ಸಂಬಂಧಪಟ್ಟದ್ದು. ಕ್ರಿಸ್ತಪೂರ್ವ 2ನೇ ಶತಮಾನದ ಮುಮ್ಮಡಿ ಸೋಮೇಶ್ವರನ ಮಾನಸೋಲ್ಲಾಸ ಗ್ರಂಥದಲ್ಲಿ ವರ್ಣಿತವಾಗಿರುವ ಹಾಗೂ ಮಧ್ಯಪ್ರದೇಶದ ರಾಜ್ಯ ಕ್ರೀಡೆ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಹೇಳ್ತೀರಾ? ಹಾಕಿ ಅಲ್ಲ. ಚಂದ್ರಮೌಳಿ, ಕುಸ್ತಿ ಅಲ್ಲ. ಮಲ್ಲಕಂಬ, ನನ್ನ ಶ್ರೀಮತಿ ಅವರು ಮಧ್ಯಪ್ರದೇಶ. ಸೂಪರ್. 2 ಪುಸ್ತಕ ಕೊಡಬೇಕು ಈಗ. ಕುವೆಂಪು ಅವರ ಕೃತಿ ಹಾಗೂ ಒಂದು ಅದ್ಭುತವಾದ ಕೃತಿ ಸಾವು, ಜೋಗಿಯವರು ಬರೆದಂಥ ಸಾವು. ನನಗಂತೂ ಬಹಳ ಸಂತೋಷವಾಗಿದೆ. ರಮೇಶ್ಗೆ ಈ ಪುಸ್ತಕವನ್ನು ಕೊಡೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಥ್ಯಾಂಕ್ ಯು. ಸೊ ಇವತ್ತಿನ ಕ್ವಿಜ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೀವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ರೀತಿ, ನೀವು ಕೊಡುವಂಥ ವಿವರಣೆ 21 ವರ್ಷಗಳಿಂದ ಸರ್ ಎಂಥ ಅರ್ಥಪೂರ್ಣವಾದ ಮನೋರಂಜನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಶೋ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಪ್ಲೀಸ್ ಜಾಯ್ನ್ ಅಸ್. ಥ್ಯಾಂಕ್ ಯು ಮೌಳಿ. ಥ್ಯಾಂಕ್ ಯು ಸರ್. ನಮ್ಮ ಈ ಸಂಚಿಕೆಯ ಕೊನೆ ಭಾಗ, ನಮ್ಮ ಆಡಿಯನ್ಸ್ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಉತ್ತರ ಹೇಳಬೇಕು. ಪ್ಲೀಸ್ ತಾವು ಕೂತ್ಕೊಳ್ಳಿ, ಬನ್ನಿ.
ಯಾರು ಪ್ರಶ್ನೆ ಕೇಳೋದು? ನಮಸ್ಕಾರ ಸರ್, ನನ್ನ ಹೆಸರು ಶ್ಯಾಮಾ ಅಂತ. ನಾವು ಓದಲೇಬೇಕಾದಂಥ ಕನ್ನಡದ ಪುಸ್ತಕಗಳು ಯಾವುವು ಮತ್ತು ನಾವು ಅದನ್ನು ಯಾಕೆ ಓದಬೇಕು? ಕುವೆಂಪು ಅವರ 2 ಮಹಾ ಕಾದಂಬರಿಗಳನ್ನು ತಾವು ಓದಬೇಕು. ಹಾಗೆಯೇ ನಮ್ಮ ಪುತಿನ ಅವರು ಬರೆದಂಥ ಹರಿಚರಿತೆ ಮತ್ತು ಇತರ ಗೀತ ನಾಟಕಗಳು ಏನಿವೆ ಅವುಗಳನ್ನು ತಾವು ಓದಬೇಕು. ಧನ್ಯವಾದಗಳು ಸರ್. ಎಸ್, ನೆಕ್ಸ್ಟ್. ನಮಸ್ತೆ ಸರ್. ನಿಮ್ಮ ತಟ್ಟಂತ ಹೇಳಿ ಕಾರ್ಯಕ್ರಮ 4440ಕ್ಕೂ ಹೆಚ್ಚು ಸಂಚಿಕೆಗಳು ಮೂಡಿ ಬಂದಿವೆ. ಆದರೆ ಎಷ್ಟೋ ಕಾರ್ಯಕ್ರಮ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ. ಆದರೆ ನಿಮ್ಮ ಇಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡುವಂತಹ ಈ ತಟ್ಟಂತ ಹೇಳಿ ಕಾರ್ಯಕ್ರಮ ಯಾಕೆ ಇನ್ನೂ ವರ್ಲ್ಡ್ ರೆಕಾರ್ಡ್ ಆಗಿಲ್ಲ? ಅದಕ್ಕೆ ಬೇಕಾಗುವಂಥ ಒಂದಷ್ಟು ಕೆಲಸಗಳಿವೆ. ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ನಿರಂತರವಾಗಿ ಅದರ ಹಿಂದೆನೇ ಬೆನ್ನು ಬೀಳಬೇಕು. ಮಾಡಿದರೆ ಖಂಡಿತ ಆಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಯ ಕಲಿಕೆ ಕಡ್ಡಾಯವಾಗಿರದೆ ಕೇವಲ ಆಯ್ಕೆಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸ್ವಲ್ಪ ಕಳವಳಕಾರಿ ವಿಚಾರವೇ ಇದು. ನಮ್ಮ ಹೆತ್ತವರಿಗೆ ಒಂದು ಭ್ರಮೆ, ಇಂಗ್ಲೀಷಲ್ಲಿ ಓದಿದ್ರೇ ಬುದ್ಧಿವಂತರಾಗೋದು ಅಂತ. ನಮ್ಮ DVG ಅವರು ಎಷ್ಟು ಓದಿದ್ರು? SSLCನೂ ಪಾಸ್ ಮಾಡಲಿಲ್ಲ. ಆದರೆ ಇವತ್ತು ಅವರು ಎಂತಹ ಪ್ರತಿಭಾವಂತರು ಅಂದರೆ ಕನ್ನಡದ ಭಗವದ್ಗೀತೆ ಅನ್ನೋ ಕೃತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮನೆಯಲ್ಲಿ ನಾವು ಭಾಷೆಯನ್ನು ಹೇಗೆ ಕಲಿಸ್ತೇವೆ, ಈ ಭಾಷೆಯ ಬಗ್ಗೆ ಪ್ರೀತಿಯನ್ನು ಹೇಗೆ ಬೆಳೆಸ್ತೇವೆ, ಇದು ಬಹಳ ಮುಖ್ಯ ಆಗುತ್ತೆ. ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಇಡೀ ಲೈಫ್ ಜರ್ನಿಯನ್ನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ಏನು ಅನಿಸ್ತು? ಮತ್ತೆ DVG ಅವರ ಒಂದು ಕಗ್ಗವನ ಹೇಳಬೇಕಾಗುತ್ತೆ. ಉಪ್ಪಿಷ್ಟು, ಹುಳಿ ಇಷ್ಟು, ಸಿಹಿ ಖಾರವಿಷ್ಟಿಷ್ಟು, ಷಡ್ರಸ ಭೋಜನ ಅಂತ ಕೇಳಿದ್ದೀರಾ? ಆ ಷಡ್ರಸ ಭೋಜನವನ್ನು ಆಸ್ವಾದಿಸಿದ ಹಾಗೆ ಆಗ್ತದೆ. ಧನ್ಯವಾದಗಳು ಸರ್. ನಮ್ಮ ಅದೇ 3 ಪ್ರಶ್ನೆಗಳು. ಮೊದಲನೇದು, ಸಾರಿ ಕೇಳಬೇಕು ಅಂದರೆ ಯಾರ ಹತ್ರ ಸಾರಿ ಕೇಳಬೇಕು? ಅಮ್ಮನ್ನ. ನನ್ನನ್ನು ಇಷ್ಟೆಲ್ಲ ಬೆಳೆಸಿದ್ಲಲ್ಲ, ನಾನು ಚೆನ್ನಾಗಿ ಹಣ ದುಡಿಯುವಂಥ ಕಾಲಕ್ಕೆ ಆಕೆ ಇರಲಿಲ್ಲ. ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇತ್ತು. ಆ ಆಸೆ ಕೈಗೂಡಲಿಲ್ಲ. ಇದಕ್ಕೆ ಕಾರಣ ಯಾರು ನನಗೆ ಗೊತ್ತಿಲ್ಲ. ಆದರೆ ನೀನು ನನಗೆ ಕೊಟ್ಟಂಥ ಪ್ರೀತಿಗೆ ಬದಲಾಗಿ ನಾನು ಏನೂ ಕೊಡೋಕ್ಕಾಗಲಿಲ್ಲ, ನಿನಗೆ ಕ್ಷಮಿಸು ಅಮ್ಮ ಅಂತ ಈ ಒಂದು ಸ್ಥಾನದಲ್ಲಿ ಕುಳಿತು ಕೇಳ್ತಾ ಇದ್ದೆ. ಧನ್ಯವಾದಗಳನ್ನು ಹೇಳಬೇಕು ಅಂದ್ರೆ ಯಾರು ಹೇಳ್ತೀರಿ? ಧನ್ಯವಾದಗಳು ಲೆಕ್ಕವೇ ಇಲ್ಲ. ಹೆತ್ತವರಿಗೆ ಮೊದಲು ಧನ್ಯವಾದ. ನನ್ನ ಮಡದಿ ಮತ್ತು ಮಗನಿಗೆ ಧನ್ಯವಾದ. ಪಾಠವನ್ನು ಕಲಿಸಿಕೊಟ್ಟ ಅಧ್ಯಾಪಕರೊಳಗೆ ಧನ್ಯವಾದ. ಕಷ್ಟ ಕಾಲದಲ್ಲಿ ಕೈ ಹಿಡಿದ ಗೆಳೆಯರಿಗೆ ಧನ್ಯವಾದ. ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ದಂಥ ದೂರದರ್ಶನ ಕೇಂದ್ರದ ಎಲ್ಲ ನಿರ್ದೇಶಕರಿಗೆ, ಮುಖ್ಯವಾಗಿ ನಮ್ಮ ಈ ಜನತೆಗೆ ನಾನು ಸದಾ ಕಾಲಕ್ಕೂ ಕೃತಜ್ಞನಾಗಿರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ರೈಟ್ ಸರ್. ಎನಿ ಕನ್ಫೆಷನ್? ಏನಾದ್ರು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಾ ಇದೆಯಾ? ನೋ. ಪ್ರಜ್ಞಾಪೂರ್ವಕವಾಗಿ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ಹಾಗಾಗಿ ಕನ್ಫೆಷನ್, ಪಾಪ ನಿವೇದನೆ ಅದು ನನ್ನಿಂದ ಬಹಳ ಬಹಳ ದೂರ. ಎಸ್ ಸರ್. ನಮ್ಮ ಸ್ಪಾನ್ಸರರ್ಸ್ ನಿಮಗೆ ಕೆಲವು ಗಿಫ್ಟ್ಸ್ನ ಕಳಿಸಿದ್ದಾರೆ. ತಗೊಂಬನ್ನಿ ಪ್ಲೀಸ್. ಪರಿಶ್ರಮ ನೀಟ್ ಅಕಾಡೆಮಿ ಅವ್ರ ಕಡೆಯಿಂದ ಈ ಲಕ್ಸುರಿ ಗಿಫ್ಟ್ ಹ್ಯಾಂಪರ್, ಸೈಕಲ್ ಪ್ಯೂರ್ ಅಗರಬತ್ತಿ ಅವರು ಈ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಅಗರಬತ್ತಿ ಅಂದ್ರೆ ಸೈಕಲ್ ಅಂತ ಹೇಳ್ತಾರೆ. ಆಸ್ ಯೂಶುವಲ್ ನಿಮ್ಮ ಭಾವಚಿತ್ರವನ್ನ ಅಗರಬತ್ತಿಗಳ ಮೂಲಕ ರೂಪಿಸಿ ಕೊಟ್ಟಿದ್ದಾರೆ ಸೈಕಲ್ ಬ್ರ್ಯಾಂಡ್ ಅವರು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. GRB ತುಪ್ಪ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ನಮ್ಮ ಟರ್ಬೋ ಸ್ಟೀಲ್ ಅವರು ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದಾರೆ. ಅಮೃತ್ ಧೋನಿ ಅವರು ಕಳಿಸಿರುವಂತಹ ಗಿಫ್ಟ್ ಹ್ಯಾಂಪರ್ ತಮಗಾಗಿ. ಕೊನೆಯದಾಗಿ ನಮ್ಮ ನಿಪಾನ್ ಬ್ಲಾಬಿಗೆ ನಿಮ್ಮ ಬ್ಯೂಟಿಫುಲ್ ಆಟೋಗ್ರಾಫ್ ಬೇಕಾಗಿದೆ. ಡಾಕ್ಟರ್ ನಾ ಸೋಮೇಶ್ವರ್ ಅವ್ರ ಕಡೆಯಿಂದ ಸಿಗ್ತಾ ಇದೆ ನಿಪಾನ್ ಬ್ಲಾಬಿಗೆ ಬ್ಯೂಟಿಫುಲ್ ಆಟೋಗ್ರಾಫ್. ರೈಟ್, ಫ್ಯಾಮಿಲಿ ಫೋಟೋ ಸಮಯ. ಎಲ್ಲರೂ ಬರ್ಬೇಕು ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ನಡೆದಾಡುವ ಗ್ರಂಥಾಲಯ, ಡಾಕ್ಟರ್ ನಾ ಸೋಮೇಶ್ವರ್ ಅವರ ಕುಟುಂಬದವರು, ಆತ್ಮೀಯರು ಎಲ್ಲರೂ ಸಿಕ್ಕಿದ್ದಾರೆ ಒಂದೇ ಫೋಟೋ ಫ್ರೇಮಲ್ಲಿ. ಈ ಫೋಟೋ ಸೇರುತ್ತೆ ನಮ್ಮ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್. ರೈಟ್, ನಮ್ಮ ಸೋಮೇಶ್ವರ್ ಅವರ ಮಾತುಗಳು, ಅವರ ವ್ಯಕ್ತಿತ್ವವನ್ನು ಗಮನಿಸಿದ್ರಲ್ಲ. ಈಗ ನೀವು ತಟ್ ಅಂತ ಹೇಳಿ ವ್ಯಕ್ತಿತ್ವದ ವಿಕಾಸನೆಗೆ ಶಾರ್ಟ್ ಕಟ್ ಅಂದ್ರೆ ಉತ್ತರ ಏನು? ಎ
ಪುಸ್ತಕಗಳನ್ನು ಓದಿ. ಬಿ, ಪುಸ್ತಕಗಳನ್ನು ಓದಿ. ಸಿ, ಪುಸ್ತಕಗಳನ್ನು ಓದಿ. ಡಿ, ಪುಸ್ತಕಗಳನ್ನು ಓದಿ. ಅದರ ಕಡೆ ಗಮನ ಕೊಡಿ. ಸೊ ದಿಸ್ ಇಸ್ ನಿಪಾನ್ ಪೇಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, co-powered by Amrit Noni Gastrin, Dabur Red Toothpaste, special partner Parishama Neat Academy, GRB Tuppa, prayer partner Cycle Pure Agarbatti, steel partner Turbo Steel, LP STMT Bar, associate sponsor Volkswagen Virtus, iBaco, digital streaming partner Z5. ಮುಂದಿನ ವೀಕೆಂಡ್ ಅಲ್ಲಿ ಸಿಗೋಣ. See you soon.